ಸಂತನೆಂದರೆ ಯಾರು ದಿವ್ಯತೆಯ ಅರಿತವನು, ಸಂತನೆಂದರೆ ಯಾರು ದಿವ್ಯತೆಯ ಅರಿತವನು, ಸರಳತೆಯ ಸೂತ್ರದಲ್ಲಿ ಸುಖವ ಕಂಡವನು, ಸಂತನೆಂದರೆ ಯಾರು ದಿವ್ಯತೆಯ ಅರಿತವನು, ಮಮತೆ ಬಂಧನ ಕಳಚಿ ಬಲು ದೂರ ನಿಂತವನು, ಮಮತೆ ಬಂಧನ ಕಳಚಿ ಬಲು ದೂರ ನಿಂತವನು, ಎಲ್ಲರಲ್ಲಿ ಅವನೊಬ್ಬ ಮುದ್ದು ರಾಮ, ಎಲ್ಲರಲ್ಲಿ ಅವನೊಬ್ಬ ಮುದ್ದು ರಾಮ. ಸಿದ್ಧನೆಂದರೆ ಯಾರು ಮನವನೋಯಿಸದಾತ, ನೂರು ನೋವನ್ನು ಸಹಿಸಿ ನಗುತ್ತಲಿರುವಾತ, ಸಿದ್ಧನೆಂದರೆ ಯಾರು ಮನವನೋಯಿಸದಾತ, ನೂರು ನೋವನ್ನು ಸಹಿಸಿ ನಗುತ್ತಲಿರುವಾತ, ಒಂದಾದ ನಡೆ ನುಡಿಗೆ ದಿಕ್ಕು ದೆಸೆ ತೋರ್ವಾತ, ಒಂದಾದ ನಡೆ ನುಡಿಗೆ ದಿಕ್ಕು ದೆಸೆ ತೋರ್ವಾತ, ಪರಮ ಗುರು ಆಸಾಧು ಮುದ್ದು ರಾಮ, ಪರಮ ಗುರು ಆಸಾಧು ಮುದ್ದು ರಾಮ. ಬೇಕು ಬೇಡಗಳಿಲ್ಲ, ಕೋಪತಾಪಗಳಿಲ್ಲ, ಹುಸಿ ಮಾತು ಬಿರು ನುಡಿಗಳೊಂದಿಲ್ಲ, ಮನದಿ ಬೇಕು ಬೇಡಗಳಿಲ್ಲ, ಕೋಪತಾಪಗಳಿಲ್ಲ, ಹುಸಿ ಮಾತು ಬಿರು ನುಡಿಗಳೊಂದಿಲ್ಲ, ಮನದಿ ತನ್ನದೆನುವುದನ್ನೆಲ್ಲ ಮರೆತು ನಿಂತವ ಆತ, ತನ್ನದೆನುವುದನ್ನೆಲ್ಲ ಮರೆತು ನಿಂತವ ಆತ, ಸಂತನೆಂದರೆ ಯೋಗಿ ಮುದ್ದು ರಾಮ, ಸಂತನೆಂದರೆ ಯೋಗಿ ಮುದ್ದು ರಾಮ. ಕಿರಿದು ನೀ ಹಿರಿದು ಎಂದವನೇ ನಿಜ ಯೋಗಿ, ನಾ ಕಿರಿದು ನೀ ಹಿರಿದು ಎಂದವನೇ ನಿಜ ಯೋಗಿ, ಜಾತಿ ಮತ ಪಥದಿಂದ ದೂರ ಅವನಾತ್ಮ, ಜಾತಿ ಮತ ಪಥದಿಂದ ದೂರ ಅವನಾತ್ಮ, ಸೇವಕನ ಭಾವದಲ್ಲಿ ನಿಂತರದು ದಿಗ್ವಿಜಯ, ಸೇವಕನ ಭಾವದಲ್ಲಿ ನಿಂತರದು ದಿಗ್ವಿಜಯ, ಶರಣ ಶಿವಕಿಂಕರನೋ ಮುದ್ದು ರಾಮ, ಶರಣ ಶಿವಕಿಂಕರನೋ ಮುದ್ದು ರಾಮ. ಅನುಭವದ ನೆಲೆಯಿಂದ ನಿಜವರಿತ ಸಿದ್ಧನಿಗೆ ಒಬ್ಬರಿಗೆ ಹಂಗೇನು ಬರಿಗುಡಿಸಿಲೇನು, ಕಲ್ಲು ಮಾಣಿಕವೆಲ್ಲ ನೋಟದಲ್ಲಿ ಒಂದೇ ಬಗೆ,
ಅವನಾತ್ಮ ನಿರ್ಮಲವೋ ಮುದ್ದು ರಾಮ, ಅವನಾತ್ಮ ನಿರ್ಮಲವೋ ಮುದ್ದು ರಾಮ. ಬೀಜ ಶ್ರದ್ಧೆ ನೇಗಿಲ ಬಳಸಿ ಉಳುಮೆ ನೀ ಮಾಡುತ್ತಿರು ದುಡಿಮೆಯತ್ತಿಂದ. ತೋರು ಸರಿ ಆಸಕ್ತಿ ಮುಕ್ತಿ ಫಲ ಬೆಳಸಿನಲಿ ಯೋಗಿ ಪುಂಗವನಾಗೂ ಮುದ್ದು ರಾಮ, ಯೋಗಿ ಪುಂಗವನಾಗೂ ಮುದ್ದು ರಾಮ, ಯೋಗಿ ಪುಂಗವನಾಗೂ ಮುದ್ದು ರಾಮ. ಮಹಾಮಹಿಮ ಪರಮ ನಿರಂಜನ ತ್ರಿವಿಧ ದಾಸೋಹಿ ಜಗಜ್ಯೋತಿ ಬಸವಣ್ಣರ ಅನುಯಾಯಿ, ಕಾರುಣ್ಯ ಗಂಗೆಯ ಜನಕನಿಗೆ ಮನುಜ ಕುಲವೇ ಶರಣಾಗಿದೆ. ಅನುಕಂಪ ಸಾಗರದ ಹೃದಯಕ್ಕೆ ದೇವಲೋಕವೇ ತಲೆಬಾಗಿದೆ. ಶಿವಭಕ್ತನ ಕಂಡ ಭಕ್ತನಿಗೆ ಎಲ್ಲಿಲ್ಲದ ಹರುಷ, ಈ ಶತಮಾನ ಕಂಡ ತೇಜೋ ಪುರುಷ. ಸುದ್ದಿಗಾಗಿ ಸೇವೆ ಮಾಡಲಿಲ್ಲ, ಸೇವೆ ಮಾಡಿ ಸುದ್ದಿಯಾಗಲಿಲ್ಲ. ಸದ್ದಿಲ್ಲದೆ ಸೇವೆ ಮಾಡಿದ ನಡೆದಾಡುವ ದೇವರೇ ಆದ. ಕಾಯಕವೇ ಕೈಲಾಸ ಅಂದರೂ ಬಸವ, ಅದರಂತೆ ನಡೆದರೂ ನಡೆದಾಡೋ ದೈವ. ಕಾಯಕವೇ ಕೈಲಾಸ ಅಂದರೂ ಬಸವ, ಅದರಂತೆ ನಡೆದರೂ ನಡೆದಾಡೋ ದೈವ. ಸಿದ್ಧಗಂಗಾ ಕ್ಷೇತ್ರವೇ ಪೂಜ್ಯರ ಉಸಿರು, ಪ್ರತಿ ಕಲ್ಲು ಹೇಳುತ್ತಿವೆ ಬುದ್ಧಿಯ ಹೆಸರು. ಸಿದ್ಧಗಂಗಾ ಕ್ಷೇತ್ರವೇ ಪೂಜ್ಯರ ಉಸಿರು, ಪ್ರತಿ ಕಲ್ಲು ಹೇಳುತ್ತಿವೆ ಬುದ್ಧಿಯ ಹೆಸರು. ಕಾಯಕವೇ ಕೈಲಾಸ ಅಂದರೂ ಬಸವ, ಅದರಂತೆ ನಡೆದರೂ ನಡೆದಾಡೋ ದೈವ. ಕಾಯಕವೇ ಕೈಲಾಸ ಅಂದರೂ ಬಸವ, ಅದರಂತೆ ನಡೆದರೂ ನಡೆದಾಡೋ ದೈವ. ನೋಡು ನೋಡು ನೋಡಿಲ್ಲಿ ಬಂದು ಆರಿಲ್ಲ ಹಚ್ಚಿದ ಒಲೆಯೂ ಎಂದು. ನೋಡು ನೋಡು ನೋಡಿಲ್ಲಿ ಬಂದು ಆರಿಲ್ಲ ಹಚ್ಚಿದ ಒಲೆಯೂ ಎಂದು. ಊರೂರು ತಿರುಗಿ ಭಿಕ್ಷೆಯ ಬೇಡಿ ಅನ್ನವ ಹಾಕಿದ ಯೋಗಿಯ
ಎಲ್ಲರೂ ಒಂದೇ ಎನ್ನುವುದ ನೆಟ್ಟು ಜ್ಞಾನದ ಜ್ಯೋತಿಯ ಹಚ್ಚುತ್ತ ನಡೆದ ಧರೆಯಲ್ಲಿ ಅಳಿಯದ ಇತಿಹಾಸ ಬರೆದ ಧರೆಯಲ್ಲಿ ಅಳಿಯದ ಇತಿಹಾಸ ಬರೆದ ಧರೆಯಲ್ಲಿ ಅಳಿಯದ ಇತಿಹಾಸ ಬರೆದ ಕಾಯಕವೇ ಕೈಲಾಸ ಅಂದರೂ ಬಸವ ಅದರಂತೆ ನಡೆದರೂ ನಡೆದಾಡೋ ದೈವ ಎಲ್ಲರಿಗೂ ಆಕೆಯನ್ನು ಪರಿಚಯಿಸಿದ ಕಾನನಕ್ಕೆ ಗಾನವಿಯ ಕರೆ ಕಳಿಸಿದ ಎಲ್ಲರಿಗೂ ಆಕೆಯನ್ನು ಪರಿಚಯಿಸಿದ ಸರ್ವರಿಗೂ ಸಂಸ್ಕೃತವ ಉಣಬಡಿಸಿದ ಸಕಲರಿಗೂ ವೇದವ ತಿಳಿಪಡಿಸಿದ ಅಂಧರ ಬಾಳಿನ ಆಶಾ ಕಿರಣ ಬಡವರಿಗೆ ಬಂಧುವಾದ ಶರಣ ಬೆವರನ್ನು ಬಿತ್ತಿ ಮುತ್ತನ್ನು ಬೆಳೆದ ಭಾರತ ಮಾತೆಗೆ ಹಾರವನ್ನು ಹಾಕಿದ ಭಾರತ ಮಾತೆಗೆ ಹಾರವನ್ನು ಹಾಕಿದ ಭಾರತ ಮಾತೆಗೆ ಹಾರವನ್ನು ಹಾಕಿದ ಕಾಯಕವೇ ಕೈಲಾಸ ಅಂದರೂ ಬಸವ ಅದರಂತೆ ನಡೆದರೂ ನಡೆದಾಡೋ ದೈವ ಕಾಯಕವೇ ಕೈಲಾಸ ಅಂದರೂ ಬಸವ ಅದರಂತೆ ನಡೆದರೂ ನಡೆದಾಡೋ ದೈವ ತ್ಯಾಗದಲ್ಲಿ ಸುಖವನ್ನು ಕಾಣೆಂದರು ದಾನದಲ್ಲಿ ಧ್ಯಾನವೂ ಇದೆಯೆಂದರು ತ್ಯಾಗದಲ್ಲಿ ಸುಖವನ್ನು ಕಾಣೆಂದರು ಸೇವೆಯಲ್ಲಿ ದೇವರನ್ನು ನೋಡೆಂದರು ಪ್ರೀತಿಯಲ್ಲಿ ಜಗವನ್ನು ಗೆಲ್ಲೆಂದರು ಉತ್ಥಾನ ಶ್ರೀಗಳು ಕೆತ್ತಿದ ಮೂರುತಿ ಇರುಳಾದ ಬಾಳನ್ನು ಬೆಳಗಿತು ಜ್ಯೋತಿ ಪದಗಳಿಗೆ ನಿಲುಕದ ಸಾಧಕ ನೀನು ನಿನಗಾಗಿ ಬರೆದದ್ದು ಶೂನ್ಯ ನಾನು ನಿನಗಾಗಿ ಬರೆದದ್ದು ಶೂನ್ಯ ನಾನು ನಿನಗಾಗಿ ಬರೆದದ್ದು ಶೂನ್ಯ ನಾನು ಕಾಯಕವೇ ಕೈಲಾಸ ಅಂದರೂ ಬಸವ ಅದರಂತೆ ನಡೆದರೂ ನಡೆದಾಡೋ ದೈವ ಕಾಯಕವೇ ಕೈಲಾಸ ಅಂದರೂ ಬಸವ ಅದರಂತೆ ನಡೆದರೂ ನಡೆದಾಡೋ ದೈವ ಅದರಂತೆ ನಡೆದರೂ ನಡೆದಾಡೋ ದೈವ ಅದರಂತೆ ನಡೆದರೂ ನಡೆದಾಡೋ ದೈವ ದಯವಿಲ್ಲದ ಧರ್ಮವಾವುದಯ್ಯ ದಯವಿಲ್ಲದ ಧರ್ಮವಾವುದಯ್ಯ ದಯವಿಲ್ಲದ ಧರ್ಮವಾವುದಯ್ಯ ದಯವೇ ಬೇಕು ಸರ್ವ ಪ್ರಾಣಿಗಳೆಲ್ಲರಲ್ಲಿ ದಯವೇ ಬೇಕು ಸರ್ವ ಪ್ರಾಣಿಗಳೆಲ್ಲರಲ್ಲಿ
ದಯವಿಲ್ಲದ ಧರ್ಮವಾವುದಯ್ಯ, ದಯವಿಲ್ಲದ ಧರ್ಮವಾವುದಯ್ಯ. ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಯ್ಯನಂತಲ್ಲ ದೊಲ್ಲನಯ್ಯ. ದಯವಿಲ್ಲದ ಧರ್ಮವಾವುದಯ್ಯ, ದಯವಿಲ್ಲದ ಧರ್ಮವಾವುದಯ್ಯ. ಇವನಾರವ ಇವನಾರವ ಇವನಾರವನೆಂದೆಣಿಸದಿರಯ್ಯ, ಇವನಾರವ ಇವನಾರವ ಇವನಾರವನೆಂದೆಣಿಸದಿರಯ್ಯ. ಇವನಮ್ಮವ ಇವನಮ್ಮವ ಇವನಮ್ಮವನೆಂದೆಣಿಸಯ್ಯ. ಕೂಡಲ ಸಂಗಮ ದೇವಯ್ಯ, ನಿಮ್ಮ ಮನೆಯ ಮಗನೆಂದೆಣಿಸಯ್ಯ. ಕೂಡಲ ಸಂಗಮ ದೇವಯ್ಯ, ನಿಮ್ಮ ಮನೆಯ ಮಗನೆಂದೆಣಿಸಯ್ಯ. ಕಲ್ಲನಾಗರ ಕಂಡೊಡೆ ಹಾಲ ನೆರೆಯೆಂಬರು, ದಿಟ್ಟದ ನಾಗರ ಕಂಡೊಡೆ ಕೊಲ್ಲೆಂಬರಿಯ. ಜಂಗಮ ಬಂದೊಡೆ ನಡೆಯೆಂಬರು, ಉಣ್ಣದ ಲಿಂಗಕ್ಕೆ ಬೋಣವ ಹಿಡಿಯೆಂಬರಯ್ಯ. ನಮ್ಮ ಕೂಡಲ ಸಂಗನ ಶರಣರ ಕಂಡು ಉದಾಸೀನವ ಮಾಡಿದಡೆ, ಕಲ್ಲ ತಾಗಿದ ಮಿಟ್ಟೆಯಂತಪ್ಪರಯ್ಯ. ಕಲ್ಲನಾಗರ ಕಂಡೊಡೆ ಹಾಲ ನೆರೆಯೆಂಬರು, ದಿಟದ ನಾಗರ ಕಂಡೊಡೆ ಕೊಲ್ಲೆಂಬರಯ್ಯ. ಕೊಲ್ಲೆಂಬರಯ್ಯ ಕೊಲ್ಲೆಂಬರಯ್ಯ. ನುಡಿದರೆ ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದು ಎನ್ನಬೇಕು. ನುಡಿಯೊಳಗಾಗಿ ನಡೆಯದಿದ್ದಳೆ ಕೂಡಲ ಸಂಗಮ ದೇವ ನಿಂತೊಲಿವನಯ್ಯ. ನುಡಿಯೊಳಗಾಗಿ ನಡೆಯದಿದ್ದಳೆ ಕೂಡಲ ಸಂಗಮ ದೇವ ನಿಂತೊಲಿವನಯ್ಯ. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ,
ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ. ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ. ಕೂಡಲ ಸಂಗಮ ದೇವ. ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಮೃಗಗಳಿಗೆ ಅಂಜಿದೊಡೆಯಂತಯ್ಯ, ಮೃಗಗಳಿಗೆ ಅಂಜಿದೊಡೆಯಂತಯ್ಯ. ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಮೃಗಗಳಿಗೆ ಅಂಜಿದೊಡೆಯಂತಯ್ಯ, ಮೃಗಗಳಿಗೆ ಅಂಜಿದೊಡೆಯಂತಯ್ಯ. ಸಮುದ್ರದ ತಡಿಯಲೊಂದು ಮನೆಯ ಮಾಡಿ, ಸಮುದ್ರದ ತಡಿಯಲೊಂದು ಮನೆಯ ಮಾಡಿ, ನೊರೆ ತೆರೆಗಳಿಗಂಜಿದೊಡೆಯಂತಯ್ಯ, ನೊರೆ ತೆರೆಗಳಿಗಂಜಿದೊಡೆಯಂತಯ್ಯ, ನೊರೆ ತೆರೆಗಳಿಗಂಜಿದೊಡೆಯಂತಯ್ಯ. ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಮೃಗಗಳಿಗೆ ಅಂಜಿದೊಡೆಯಂತಯ್ಯ, ಮೃಗಗಳಿಗೆ ಅಂಜಿದೊಡೆಯಂತಯ್ಯ. ಪಕ್ಕದ ಕಿತ್ತೂರಿ ಗ್ರಾಮದ ಸಿದ್ದರಾಮೇಶ್ವರ ಸಂಸ್ಥಾನ ಮಠದ ಪೂಜ್ಯ ಶ್ರೀ ಮಂಜುನಾಥ ಮಹಾಸ್ವಾಮಿಗಳ ಅಡ್ಡಾವರಣೆಯಲ್ಲಿ ಕೂಡ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸಿ, ನಮ್ಮೂರಿನ ಹಿರಿಯ ಮಠದ ಪರಮ ಪೂಜ್ಯ ವೇದಮೂರ್ತಿಗಳಾಗಿರ್ತಕ್ಕಂಥ ಅಪ್ಪಯ್ಯಜ್ಜವರ ಪಾದಗಳಲ್ಲಿ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸಿ, ಪರಮ ಪೂಜ್ಯ ರುದ್ರಯ್ಯಪ್ಪಗಳವರ ಪಾದಗಳಲ್ಲಿ ಕೂಡ ಅಷ್ಟೇ ಭಕ್ತಿಯಿಂದ ಹಣ್ಣೆ ಮನೆದು, ಪರಯ್ಯಪ್ಪಗಳವರ ಪಾದಗಳಲ್ಲಿ ಕೂಡ ಅಷ್ಟೇ ಭಕ್ತಿಯಿಂದ ಶರಣಾರ್ಥಿಗಳನ್ನು ಸಲ್ಲಿಸಿ, ಇವತ್ತಿನ ಈ ಧರ್ಮ ಸಭೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಯಾವತ್ತು ಗ್ರಾಮದ ಗಣ್ಯಮಾನ್ಯರೇ, ಗುರು ಹಿರಿಯರೇ, ತಂದೆ ತಾಯಂದಿರೇ, ಮುದ್ದು ಮಕ್ಕಳೇ, ನಿಮಗೆಲ್ಲರಿಗೂ ಶರಣಾರ್ಥಿಗಳು. ಇದೀಗ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಅಜ್ಜವರ ಇಡೀ ದೈವದ ವತಿಯಿಂದ ಅಜ್ಜವರ ಪಾದ ಪೂಜೆ ಕಾರ್ಯಕ್ರಮವನ್ನ ನಮ್ಮ ಸಿದ್ಲಿಗೇರಿ ದಂಪತಿಗಳವರು ಸೋದರರಾದಂಥ ಪ್ರವೀಣ್ ಹಾಗೂ ಸಹೋದರಿಯರಾದಂಥ ಗುರುನಾಥೇವರಾಗಿರ್ತಕ್ಕಂಥ ಅವರ ಶ್ರೀಮತಿಯವರು ಇಬ್ಬರು ದಂಪತಿಗಳು ಪಾದ ಪೂಜೆಯನ್ನು ನೆರವೇರಿಸಬೇಕು. ಅಜ್ಜವರ ಪಾದ ಪೂಜೆ ನೆರವೇರಿದ ಸಂದರ್ಭದಲ್ಲಿ ಕಂಬಳಿ ಮಾತೋಶ್ರೀ ಕಂಬಳಿ ಅವರ ತಾಯಿಯವರು ಅಜ್ಜವರ ಮೇಲೆ ಒಂದು ಸುಂದರವಾದ ಜನಪದ ಭಕ್ತಿ ಗೀತೆಯನ್ನ ಅವರು ಕೇಳಲಿಕ್ಕೆ ಇಚ್ಛೆ ಪಟ್ಟಿದ್ದಾರೆ. ಆ ಕಂಬಳಿ ಅಮ್ಮವರು ಆ ಹಾಡನ್ನು ಹೇಳಬೇಕು. ಈಗ ಅಜ್ಜವರ ಪಾದ ಪೂಜೆ ಕೂಡಲ ಸಂಗಮ ದೇವಯ್ಯ, ಆಲತ್ತು ನೀರಲತ್ತು ಧರ್ಮ ಧರ್ಮ चैतन्यं चित्तवर्गं दीपं दर्शयामि। कर्पूरधौरं करुणावतारं संसारपारं मुदीन्द्रहारं सदा वसन्तं हृदयारविन्दे त्वं भवानी शतं नौमि। श्रीसामान्यः कर्पूरदीपं निराजयामि।
जय श्री सिद्धलिंगेश हो जय जय कृतिविहारा लिंगेश हो जय जय श्री सिद्धलिंगेश हो जय जय नागिनी तीರದ ಎಡೆಯೂರಾಮಠ ನಾಗಿನಿ ತೀರದ ಎಡೆಯೂರಾಮಠ ಜಂಗಮ ಪುಂಗಮ ಯೋಗೀಶಾಂ ಜಂಗಮ ಪುಂಗಮ ಯೋಗೀಶಾಂ ಶ್ರೀಧಲಿಂಗೇಶ ಭೋ ಜಯ ಜಯ ಶ್ರೀ ಸಿದ್ಧಲಿಂಗೇಶ ಭೋ ಜಯ ಜಯ ಹರ ಓಂ ಯತ್ನೇನ ಯತ್ನಮಯ ಜಂತು ದೇವಾಂ ಸಾಂದ್ರಮಾನ್ಯ ಪ್ರಮಾನ್ಯಾಸನ್ ತೇಹನಾಗಮೈಮಾನಹಂ ಸಜಂತ್ರ ಯತ್ರ ಪೂರ್ವೇ ಸಾಧ್ಯಃ ಸಂತು ದೇವಾಹಂ वागत्वाभ्यर्यदेवीश्वरमङ्गलहं शिवस्तोत्रं समर्पयामि जय पार्वतीपतेश्वर महादेव ಅದೇ ರೀತಿ ಸ್ವಾಗತ ಮಾಡ್ಕೋಬೇಕು ಅಂತ ವಿನಂತಿಸ್ಕೊಂಡು ಶಿಷ್ಯರು ಎಲ್ಲಿರಲ್ಲ ಅಲ್ಲಿಗೇನೆ ಅದನ್ನು ತೆಗೆದುಕೊಂಡು ಹೋಗ್ಬೇಕನ್ನುವ ಮುಖ್ಯವಾದ ಉದ್ದೇಶ ಈ ಕಾರ್ಯಕ್ರಮದ ಆಗಿರೋದ್ರಿಂದ ಇದೀಗ ಇವತ್ತಿನ ಈ ಕಾರ್ಯಕ್ರಮದ ಆಧ್ಯಾತ್ಮಿಕ ವಿಷಯ ಮಂಡನೆ ಆಗ್ತದೆ. ಆ ನಂತರ ಪೂಜ್ಯರ ಆಶೀರ್ವಚನ ಆಗಿ ಕಾರ್ಯಕ್ರಮ ಮಂಗಲಗೊಳ್ಳಲಿದೆ. ಪ್ರಭು ಹೇಳ್ತಾನ, ತಾಯಂದ್ರು ಬಹಳ ಬಂದಿದ್ದೀರಿ. ಅಲ್ಲಮ್ಮ ಪ್ರಭು ಹೇಳ್ತಾನ, ಭಕ್ತಿ ಅಂದ್ರೆ ಏನು? ಬಹಳ ಸುಂದರವಾದ ಮಾತು ಹೇಳ್ತಾನ. ಕೈ ಮುಗಿಯುವುದು ಭಕ್ತಿಯೇ, ತಲೆ ಬಾಗುವುದು ಭಕ್ತಿಯೇ? ಪ್ರಶ್ನೆ ಕೇಳ್ತಾನ, ಉತ್ತರ ತಾನ ಹೇಳ್ತಾನ. ಇಕ್ಕಳು ಕೈ ಮುಗಿಯಲಾಗದೆ, ನೀವು ಅಡಿಗೆ ಮನೆಗೆ ಇಕ್ಕ ಬಳಸ್ತಿರಲ್ಲ, ಇಕ್ಕ ಆ ಇಕ್ಕ ಕೈ ಮುಗಿಯಲಾಗದೆ, ಯಾತ ತಲೆಬಾಗದೆ. ಮೊದಲು ಯಾತಂತಿದ್ದು ಬಾವಿಯಿಂದ ನೀರು ಅವನ ಮೇಲ್ಗಡೆ ತಗೊಳ್ಳಿಕ್ಕೆ ಒಂದು ಪಾಟ್ ಇತ್ತು, ಅದು ಬಂದು ಹಿಂಗೆ ತಲೆಬಾಗ್ತದೆ ನೀರು. ಇಕ್ಕಳು ಕೈ ಮುಗಿಯದೆ, ಯಾತ ತಲೆಬಾಗದೆ. ಭಕ್ತಿ ಎಂದರೆ ಗುಹೇಶ್ವರನೊಂದಿಗೆ ಅಭಿನ್ನ ಅಂತ ಹೇಳ್ತಾರೆ. ಭಗವಂತನ ಜೊತೆಗೆ ಇರೋದು, ಭಗವಂತನ ಜೊತೆಗೆ ಕೂಡಿಕೊಳ್ಳೋದು, ಭಗವಂತನೇ ನಾವು ಆಗೋದು, ಅದು ಭಕ್ತಿ ಅಂತ ಪ್ರಭುವಿನ ವ್ಯಾಖ್ಯಾನ ಇರೋದ್ರಿಂದ ಪರಮ ಪೂಜ್ಯರು ಈ ಅಭಿನ್ನವಾಗಿರ್ತಕ್ಕಂಥ ಭಗವಂತನೊಂದಿಗೆ ಇರುವಂತಹ ಮೌನ ಲಿಂಗ ಅನುಷ್ಠಾನವನ್ನು ಮುಗಿಸಿ ಯಡಿಯೂರು ಸಿದ್ಧಲಿಂಗೇಶ್ವರ ಜಾಗೃತ ಸನ್ನಿಧಿಗೆ ಹೋಗಿ ದರ್ಶನವನ್ನು ಪಡೆದುಕೊಂಡು ಬಂದ ನಂತರ ಮೊಟ್ಟ ಮೊದಲು ನಮ್ಮ ಗ್ರಾಮದಲ್ಲಿ ಪಾದ ಪೂಜೆಯನ್ನು ಮಾಡಿಸಿಕೊಂಡು ಗ್ರಾಮದಲ್ಲಿ ಪಾದಯಾತ್ರೆ ಮಾಡಿದ್ದು, ನೀನು ಒಲಿದು ಪಾದವನ್ನಿಟ್ಟ ನೆಲವೇ ಸುಕ್ಷೇತ್ರ ಅನ್ನುವಂಗ ಯಪ್ಪ ಇಡೇ ನಮ್ಮ ಗ್ರಾಮ ಪರಮ ಪಾವನ ಕ್ಷೇತ್ರವಾಗಿದೆ ಅಂತ ತಿಳ್ಕೊಂಡು ನಾ ಅತ್ಯಂತ ಅಭಿಮಾನದಿಂದ ಹೇಳಿಕೆ ಇಚ್ಛಾಪಡ್ತೀನಿ. ನಾವೇನು ಪಾದಯಾತ್ರೆ ಹೋಗಿ ಬರುವಾಗ ನಮ್ಮ ನಬಿ ಸಾಹೇಬ್ ನದಾಫ್ ಅವರ ಶ್ರೀಮತಿ ಅವರು ಅಮ್ಮವರು ಬಂದಿದ್ರು. ಬರೀಪ್ಪ ಇಲ್ಲ ಅಂದ್ರೆ ನಾವು ಅಜ್ಜವ್ರು ಪಾದ ಪೂಜೆ ನಡೆದಿತ್ತು, ಬರೀ ಅಂತ ಕರೆದ್ರು. ಅವ್ರು ಕರೆದು ಹೇಳಿದ್ರು, ಯಪ್ಪ ನಮ್ಮೂರ್ ಎಂತ ಪುಣ್ಯರಿಪ್ಪ, ನಮ್ಮ ಅಜ್ಜವ್ರ ಲಿಂಗದೊಳಗಾದ್ರು ಮತ್ ಮಾಡಿ ಬೈರ್ನಟ್ಟಿ ಅಜ್ಜವ್ರು ನಮ್ಮ ಮಠಕ್ಕೆ ಬಂದು ನೆಲೆ ನಿಂತು ಈ ಪಾದಯಾತ್ರೆ ಮಾಡಕತ್ತ ನಮ್ಗೆ ಬಹಳ ಸಂತೋಷ ತಂದತೆ ಅಂತ ಆ ತಾಯಿ ಹೇಳಿದ್ರು. ನನ್ನ ಮನಸ್ಸು ಅತ್ಯಂತ ತುಂಬಿ ಬಂತು. ಯಾಕಂದ್ರೆ ಆ ಮನಸ್ಸಿನಾಗ ಅಂತದೊಂದು ಪವಿತ್ರ ಭಾವನೆ, ಭಾವೈಕ್ಯದ ಭಾವನೆ ಬಂತಂದ್ರ ಆಧ್ಯಾತ್ಮದ ನಡೆ ಅದು ಸಾರ್ಥಕ ಆಗೈತೆ ಅಂತ. ಅದು ಇಳುವರಿ ಎಷ್ಟು ಚೀಲ ಹೆಸರು ಅದಪ್ಪ, ಎಕರೆಕ್ಕೆ ಎಷ್ಟು ಚೀಲ ಬಿದ್ದವ್ರಿ, ಇಳುವರಿ ಬಂದಕ್ಕಂತ ಹೆಂಗ್ ನಾವು ಚೀಲದಾಗ ಹೇಳ್ತೀವಿ. ಆ ಜನರ ಮನಸ್ಸಿನ ಮಾತುಗಳು ಹೊರಗೆ ಬಂದಾಗ ಕಲಿಲಾರ್ದವ್ರು, ಏನು ಕಲಿಲಾರ್ದವ್ರು ಮುಕ್ತ ಮನಸ್ಸಿನಿಂದ ಇಂಥ ಒಂದು ಅಧ್ಯಾತ್ಮದ ಅನುಭವವನ್ನು ಮಾಡ್ಕೊಳ್ತಾರಲ್ಲ, ಪುಣ್ಯದ ಭಾವನೆಯನ್ನ ವ್ಯಕ್ತಪಡಿಸ್ತಾರಲ್ಲ, ಅದೇ ಈ ಕಾರ್ಯಕ್ರಮದ ಇಳುವರಿ, ಇದರ ರಿಸಲ್ಟ್ ಅದು ಅಂತ ತಿಳ್ಕೊಂಡು ಭಾವಿಸಿ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ 4 ಮಾತುಗಳನ್ನ ಪ್ರಾಸ್ತಾವಿಕವಾಗಿ ಒಂದು 4 ನಿಮಿಷ 5 ನಿಮಿಷ ನಮ್ಮ ಯುವ ನಾಯಕರಾದಂಥ ಸನ್ಮಾನ್ಯ ಪ್ರಕಾಶ್ ಗೌಡರು ಮಾತನಾಡಲಿದ್ದಾರೆ. ಪುನಃ ಅವ್ರು ಮಾತಾಡಿದ ನಂತರ ಸಹೋದರಿ ಶ್ರೀಮತಿ ಶೆಲ್ಲಿಕೇರಿ ಗುರುನಾಥಿಯವರು ಅವರು ತಮ್ಮ ವಿಷಯವನ್ನು ಮಂಡನೆ ಮಾಡ್ತಾರೆ. ನಂತರ ಅಜ್ಜವರ ಆಶೀರ್ವಚನ ಜರುಗುತ್ತದೆ.
ನಮ್ಮಲ್ಲಿ ಆಧ್ಯಾತ್ಮದ ಕಡೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶ್ರೀಯರ ಪಾದಚರಣಗಳಿಗೆ ಸಾಷ್ಟಾಂಗವಾಗಿ ನಮಸ್ಕರಿಸುತ್ತಾ, ಇಲ್ಲಿ ಸೇರಿರುವ ಎಲ್ಲ ಶಿವಭಕ್ತರಿಗೂ ನಮಸ್ಕರಿಸುತ್ತಾ, ಈ ಒಂದು ಬಸವಣ್ಣವರ ಒಂದು ಜೀವನ ಚರಿತ್ರೆಯನ್ನ ಅವರು ಸಾಂಸ್ಕೃತಿಕ ಸಾಮಾಜಿಕವಾಗಿ ಕೈಗೊಂಡ ಕಾರ್ಯಗಳ ಬಗ್ಗೆ ತಿಳಿಸುತ್ತಾ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಈಕೆ ಮೆಚ್ಚಿ ಆಗುವುದೆನ್ನಬೇಕು, ನುಡಿಯೊಳಗಾಗಿ ನುಡಿಯದಿದ್ದಡೆ ಕೂಡಲ ಸಂಗಮ ದೇವ ನೆಂತುಲಿ ಮನಯ್ಯ. ಹನ್ನೆರಡನೇ ಮನಗಂಡಂತ ನಮ್ಮ ಸರ್ಕಾರ, ರಾಜ್ಯ ಸರ್ಕಾರ ಬಸವಣ್ಣವರಿಗೆ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂಬ ಬಿರುದನ್ನು ನೀಡಿದೆ. ಸಮಾಜದಲ್ಲಿ ಕಾಲ ಕಾಲಕ್ಕೆ ಅನೇಕ ಪರಿವರ್ತನೆಗಳು ಕೈಗೊಂಡಿದ್ದು ಅದರಲ್ಲಿ ಅನೇಕ ಮಹನೀಯರು ಶ್ರಮಿಸಿದ್ದಾರೆ. ಅಂತವರಲ್ಲೇ ಶ್ರೇಷ್ಠರೆನಿಸಿಕೊಂಡಂತಹ ನಮ್ಮ ಬಸವಣ್ಣವರು ಕೂಡ ಒಬ್ಬರು. ಇದನ್ನ ಮನಗಂಡಂತ ನಮ್ಮ ರಾಜ್ಯ ಸರ್ಕಾರ ಅವರಿಗೆ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂಬ ಬಿರುದನ್ನು ನೀಡಿ ಗೌರವಿಸಿದೆ. ಈ ಬಿರುದನ್ನು ನೀಡಿದಂತ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಹಾಗೂ ಅವರ ನೇತೃತ್ವದ ಸರ್ಕಾರಕ್ಕೆ ಪ್ರಥಮವಾಗಿ ವಂದನೆಗಳನ್ನು ಸಲ್ಲಿಸೋಣ. ಬಸವಣ್ಣವರು ನಮ್ಮ ನಿಮ್ಮ ಮನಸ್ಸಿನಲ್ಲಿ ಸಾಂಸ್ಕೃತಿಕ ನಾಯಕನಾಗಿ ನೆಲೆಯೂರಿದ್ದಾರೆ. ಇದೇನು ಅವ್ರು ಕೊಟ್ಟಂತ ಗೌರವ ದೊಡ್ಡದೇನಲ್ಲ. ನಾವು ಬಸವಣ್ಣನ ವಿಶ್ವಜ್ಯೋತಿ ಬಸವಣ್ಣ, ಜಗಜ್ಯೋತಿ ಬಸವಣ್ಣ, ವಿಶ್ವಗುರು ಬಸವಣ್ಣ, ಮಹಾಮಾನವತಾದಿ ಬಸವಣ್ಣ ಅಂತ ಸಾವಿರಾರು ಹೆಸರಿನಿಂದ ಕರಿತೀವಿ. ಆದ್ರೆ ಕೊಡುಗೆಯನ್ನು ಸಾಮಾನ್ಯ ಅಂತ ಏನಲ್ಲ. ಆದ್ರೂ ಅವ್ರ ಗೌರವಕ್ಕೆ ಮತ್ತೊಂದು ಗೌರವ ಅಂತ ಹೇಳ್ಬಹುದು. ಬಸವಣ್ಣವರು ವಿಶ್ವಗುರು ಜಗಜ್ಯೋತಿ ಬಸವಣ್ಣ ಅಂತ ನಾವು ಕರಿತೀವಿ. ಬಸವಣ್ಣವರಿಗೆ ನಾಟಕ, ಕಲೆ, ಅವರು ಪಠ್ಯ ಪುಸ್ತಕದಲ್ಲಿದ್ದಂತಹವರ ಬಗ್ಗೆ ಇರುವಂತಹ ಜೀವನ ಚರಿತ್ರೆಯನ್ನು ನೋಡಿ, ಅವರನ್ನ ನೆಲೆಯನ್ನ ನೋಡಿ ಕಾಣ ನಾವು ಸಮಾಜದ ಜನರು ಸಾಕಷ್ಟು ತಿಳಿಯಬೇಕು. ಅವರ ಹೆಸರನ್ನ ನಾವು ಇನ್ನೂ ಜಾಸ್ತಿ ಬೆಳೆಸಬೇಕು. ಅವರು ಆಧ್ಯಾತ್ಮಿಕವಾಗಿ ಈ ನಾವು ನಮ್ಮೂರಿನಲ್ಲಿ ನಮ್ಮ ಆಚಾರ ಕೈಗೊಂಡಂತ ನಮ್ಮ ನಡೆ ಆಧ್ಯಾತ್ಮದ ಕಡೆ ಈ ಒಂದು ಕಾರ್ಯಕ್ರಮಕ್ಕೆ ಬಸವಣ್ಣವರು ಒಬ್ಬ ಸೂಕ್ತ ನೇಕಾರ ಅಂದ್ರೆ ನಾಯಕ ಅಂತ ಹೇಳ್ಬಹುದು. ಅವರ ಒಂದು ಆದರ್ಶವನ್ನು ಇಟ್ಟುಕೊಂಡು ನಾವು ನೀವೆಲ್ಲರೂ ಜೀವಿಸೋಣ ಅಂತ ಹೇಳುತ್ತಾ, ಬಸವಣ್ಣವರು 12ನೇ ಶತಮಾನದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಕೈಗೊಂಡಾರೆ. ಅವರ ಗತಿಸಿ 800 ವರ್ಷಗಳಾದರೂ ಕೂಡ ಅವರು ಕೈಗೊಂಡಂತಹ ಕಾರ್ಯಗಳು ಇಂದಿಗೂ ಕೂಡ ನಿತ್ಯ ನೂತನವಾಗಿವೆ ಅಂತ ಹೇಳಬಹುದು. 12ನೇ ಶತಮಾನದಲ್ಲಿ ಜನಿಸಿದ ಬಸವಣ್ಣವರು ಈಗಿನ ವಿಜಯನಗರ ಜಿಲ್ಲೆಯ ಬಾಗೇವಾಡಿಯಲ್ಲಿ ಜನಿಸಿದರು. ತಂದೆ ಮಾದಲಾಂಬೆ, ತಾಯಿ ಮಾದಿರಾಜ. ಅವರ ಗರ್ಭದಲ್ಲಿ ಕೊಳದಲ್ಲಿ ಕಮಲವು ಹುಟ್ಟುವಂತೆ, ಕೇದಿಗೆಯಲ್ಲಿ ಪರಿಮಳವು ಹುಟ್ಟುವಂತೆ, ಚಿಪ್ಪಿನಲ್ಲಿ ಮುತ್ತು ಹುಟ್ಟುವಂತೆ ತಾಯಿ ಮಾದಲಾಂಬೆಯ ಗರ್ಭದಲ್ಲಿ ಶಿವನ ಸುಸುವಾಗಿ ಬಸವಣ್ಣವರು ಜನಿಸಿದರು. ಬಸವಣ್ಣವರು ಆಧ್ಯಾತ್ಮಿಕವಾಗಿ ಅವರ ತಾಯಿಯವರನ್ನು ಬೆಳೆಸಿದರು. ಬಸವಣ್ಣವರು ಬೆಳೆಯುತ್ತಾ ಅವರಿಗೆ 8ನೇ ವಯಸ್ಸಿನಲ್ಲಿ ಅವರ ತಂದೆ ತಾಯಿಯವರಿಗೆ ಉಪನಯನ ನೀಡಿದರು. ಉಪನಯನ ನೀಡಿದ 2-3 ವರ್ಷದಲ್ಲಿ ಬಸವಣ್ಣವರು ತಮ್ಮ ತಂದೆ ತಾಯಿಯನ್ನ ಕಳೆದುಕೊಂಡು ಅನಾಥರಾದರು. ಅನಾಥರಾದ ಬಸವಣ್ಣವರಿಗೆ ಅವರ ಅಜ್ಜಿ ಮುತ್ತ ನಮ್ಮ ನಡೆ ಅಧ್ಯಾತ್ಮದ ಕಡೆಯಿಂದ ಕಾರ್ಯಕ್ರಮದ ತೀವ್ರ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಶಾಂತಲಿಂಗ ಮಹಾಸ್ವಾಮಿಗಳವರ ಪಾದಕ್ಕೆ ಭಕ್ತಿಯ ಕೋಟಿ ನಮಸ್ಕಾರ ಅನಿಸುತ್ತಾ, ಅದೇ ರೀತಿಯಾಗಿ ಕಿತ್ಲಿ ಗ್ರಾಮದ ಸಿದ್ದರಾಮ ಮಹಾಸ್ವಾಮಿಗಳ ಸ್ವಾಮಿ ಮಠದ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ ಮಹಾಸ್ವಾಮಿಗಳವರ ಪಾದಕ್ಕೆ ಭಕ್ತಿ ನಮಸ್ಕಾರ ಅನಿಸುತ್ತಾ, ನಮ್ಮೂರಿನ ಹಿರಿಯಮಠದ ಗುರುಗಳಾಗಿರ್ತಕ್ಕಂಥ ಅಪ್ಪಯ್ಯನವರ ಪಾದಕ್ಕೆ ಭಕ್ತಿ ನಮಸ್ಕಾರ ಅನಿಸುತ್ತಾ, ಅದೇ ರೀತಿ ರುದ್ರಯ್ಯನವರ ಪಾದಕ್ಕೆ ಭಕ್ತಿ ನಮಸ್ಕಾರ ಅನಿಸುತ್ತಾ, ಅದೇ ರೀತಿಯಾಗಿ ನಮ್ಮ ಶಿವರಾಜನವರ ಪಾದಕ್ಕೆ ಭಕ್ತಿ ನಮಸ್ಕಾರ ಅನಿಸುತ್ತಾ, ಈ ಒಂದು ನಮ್ಮ ನಡೆ ಅಧ್ಯಾತ್ಮದ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ತಾಯಂದಿರಿ, ಹಿರಿಯರು, ಯುವಕರು ತಮ್ಮೆಲ್ಲರಿಗೂ ನಮಸ್ಕರಿಸಿ, ಸ್ವಾಮಿಗಳಾದವರು ಸಮಾಜದ ಚಿಂತನೆ ಹಾಗೂ ಭಕ್ತರ ಚಿಂತೆ ಹಾಗೂ ತಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಗ್ರಾಮಗಳನ್ನ, ಊರುಗಳನ್ನ, ಜನರನ್ನ ಸುಧಾರಣೆ ಮಾಡಬೇಕು ಅಂತ ಹೇಳಿ ನಮ್ಮ ಶಾಂತಲಿಂಗ ಮಹಾಸ್ವಾಮಿಗಳವರು ನಮ್ಮ ತೋಟದಾರ ಶಿವಮಠದ ಉತ್ತರಾಧಿಕಾರಿ ಆದ ಮೇಲೆ ಪ್ರಥಮವಾಗಿ ಮೌನ ಅನುಷ್ಠಾನದಲ್ಲಿ ಮೂಲ ವಿಧಾನಾನುಷ್ಠಾನವನ್ನು ಮಾಡಿ ಕಚೇರಿಯಿಂದ ಯಡಿಯೂರಪ್ಪರ ಪಾದಯಾತ್ರೆಯನ್ನು ಮಾಡಿ ಇವತ್ತ
ನಮ್ಮ ಅಧ್ಯಾತ್ಮದ ಕಡೆ ಕಾರ್ಯಕ್ರಮಗಳಲ್ಲಿ ಚಾಲನೆ ಹೊಂದಿದ್ದಾರೆ. ಇದೆಲ್ಲ ಅವ್ರಿಗೆ ನಾನು ಒಳ್ಳೇದಾಗಬೇಕು, ನಾನು ಇದನ್ನ ಮಾಡಬೇಕು, ನಾನು ಮಾಡಿ ಕಟ್ಬೇಕು, ನಾನು ಇದನ್ನ ಮಾಡಬೇಕು ಅಂತ ಏನು ಆಸೆ ಇಲ್ಲ. ನನ್ನ ನಂಬಿದಂತ ಭಕ್ತರಿಗೆ ಒಳ್ಳೇದಾಗಬೇಕು ಅಂತ ಹೇಳಿ ಅವರ ಜೀವನವನ್ನೇ ಒಂದು ದಿನ ಒಂದು ಊಟವನ್ನು ಮಾಡೋದನ್ನ ಪೂಜೆ ಮಾಡೋಷ್ಟೇ ತಿಂಗಳು ಪ್ರಯೋಜನ ಹಣ್ಣು ಆದ ಮೇಲೆ ಅಷ್ಟದ. ಈ ಯಾಕಂದ್ರೆ ಅಂತಂದ್ರೆ ಭಕ್ತರ ಪರಿವರ್ತನೆ ಆಗಲಿ, ಭಕ್ತರು ಸುತ್ತಾದ್ರೆ, ಊರು ಸುತ್ತಾದ್ರೆ, ಗ್ರಾಮಗಳು ಸುತ್ತಾದ್ರೆ, ತಾಲೂಕು ಜಿಲ್ಲೆ ನಮ್ಮ ರಾಜ್ಯ ಸುತ್ತಾದ್ರೆ ನಾನು ಮಾಡಿರ್ತಕ್ಕಂಥ ಅನುಷ್ಠಾನ ಸ್ವಾತಂತ್ರ್ಯ ಆಗೈತಿ ಅಂತ ಹೇಳಿ ಅವರು ಆ ಒಂದು ತಲೆಯಲ್ಲಿ ಇಟ್ಕೊಂಡು ಅದಕ್ಕೆ ನಮ್ಮ ಊರೊಳಗೆ ಈ ವರ್ಷ ನಾವೆಲ್ಲ ಭಕ್ತರು ಏನ್ ಮಾಡಿದ್ವಿ, ಬೇರೆ ಊರೊಳಗೆ ಅನುಷ್ಠಾನ ಬಂದಾಗಿದೆ. ಯಾಕಪ್ಪ ಈ ವರ್ಷ ನಮ್ಮ ಊರೊಳಗೆ ಪ್ರವೇಶ ಕಾರ್ಯಕ್ರಮ ಮಾಡಿದ್ವಿ, ನಾವು ಅದರೊಳಗೆ ನಿಮ್ಮ ಅನುಷ್ಠಾನ ಆಗ್ಲಿ ಅಂತ ಹೇಳಿ ಅಂದಕ್ಕೆ ಮಾಡಿದ್ರು. ಕೊಡುವುದಾಗಿ ನಮ್ಮೂರು ಭಕ್ತರು ಬಹಳ ಎಲ್ಲರೂ ಖುಷಿ ಆಗ್ಯಾರ. ಅವ್ರ ಅನುಷ್ಠಾನ ಕೂತಾರೆ ಮಳೆ ಇವತ್ತು ನಾವು ಬಿಟ್ಟಿಲ್ಲ ಅಂತ ಹೇಳಿ ಎಲ್ಲ ಮನಸ್ಸಿನಾಗೂ ತೆರೆಯೋಗಿ ಹಂಗ ಒಂದು ಗುರುಗಳು ಮನಸ್ಸು ಮಾಡಿದ್ರಪ್ಪ ಅಂತಂದ್ರೆ ಊರೆಲ್ಲ ನಮ್ಮ ಜಿಲ್ಲೆಯೆಲ್ಲ ನಮ್ಮ ರಾಜ್ಯವನ್ನೇ ಸುಧಾರಣೆ ಮಾಡ್ತಕ್ಕಂಥ ಶಕ್ತಿ ಆ ಗುರುವಿನ ಜಗತ್ತು. ಹಂಗಾಗಿ ಇವತ್ತಿನ ದಿವಸ ನಾವು ಕಗ್ಗೇರಿಯಿಂದ ಎಳೆಯುತ್ತರ ಪಾದಯಾತ್ರೆಯನ್ನು ಮಾಡುವ ಕಗ್ಗೇರಿಯ ಗುರುಗಳು ಮಾತು ಹೇಳಿದ್ರು. ಕಗ್ಗೇರಿಗೆ ಯೂನಿವರ್ಸಿಟಿಗೆ ತಪಸ್ಸು ಮಾಡಿದ ಸ್ಥಳ ಅವೆಲ್ಲ ನೋಡಿದ್ವಿ, ಬಹಳ ಖುಷಿ ಆಯ್ತು. ಇದಕ್ಕೆ ನಮ್ಮ ಲೋಕೋಪಯೋಗಿ ಸಚಿವರಿಂದ ಮಾನ್ಯ ಡಿ ಜಿ ಪಾಟೀಲ್ 11 ಕೋಟಿ ರೂಪಾಯಿಯನ್ನ ಅನುದಾನವನ್ನ ಹಾಕಿರಂತ ಹೇಳಿದ್ರೆ ಬಹಳ ಖುಷಿ ಆಯ್ತು. ಯಾಕೆ ಹೇಳಿದ್ರಂದ್ರೆ ನಮ್ಮ ಶಾಲೆಗೆ ಮಹಾಸ್ವಾಮಿಗಳು ಹೇಳಿದ್ರೆ ಯೂನಿವರ್ಸಿಟಿಗೆ ತಪಸ್ಸು ಮಾಡಿದ ಸ್ಥಳಕ್ಕೆ 11 ಕೋಟಿ ರೂಪಾಯಿ ಹಾಕ್ಯಾರ. ಹಾಗಾಗಿ ಗುರುಗಳು ಮಠವನ್ನ ಹಾಗೂ ಜನರ ಮನಸ್ಸನ್ನ ಸುಧಾರಣೆ ಮಾಡಬೇಕಪ್ಪ ಅಂತಂದ್ರೆ ಗುರುವಿನ ಆಶೀರ್ವಾದ ಇದ್ದಾಗ ಮಾತ್ರ ನಾವು ಆ ರೀತಿ ಒಳಗ ಇವತ್ತಿನ ದಿವಸ ಈ ಒಂದು ಬಜಾರ ಹನುಮಪ್ಪನ ಗುಡಿಯಿಂದ ಹಿಡಿದು ಈ ಗುರುಗಳ ಎಲ್ಲವನ್ನ ಪಾದ ಪೂಜೆಯನ್ನ ಮಾಡುವುದರ ಮೂಲಕ ಗುರುಗಳ ಒಂದು ಜಯಘೋಷಣೆ ಹಾಕುವುದರ ಮೂಲಕ ಇವತ್ತನ್ನು ಮಾಡೇವಿ. ಮುಂದೆ ಏನ್ ಮಾಡಪ್ಪ ಅಂತಂದ್ರೆ ಮುಂದೆ ಬಾಕಿ ನಮ್ಮ ಕಡೆ ನಮ್ಮಂತ ಇರತಕ್ಕಂತ ದುಷ್ಟ ಗುಣಗಳನ್ನ, ದುಶ್ಚಟಗಳನ್ನ ಎಲ್ಲವುಗಳನ್ನ ಬಿಟ್ಟು ನಮ್ಮ ನಡೆ ಆಧ್ಯಾತ್ಮದ ಕಡೆ ಅಂತ ಹೇಳಿ ಗುರುಗಳ ಮಾರ್ಗದರ್ಶನದಲ್ಲಿ ನಾವು ನೀವೆಲ್ಲರೂ ನಡಿಬೇಕು. ಅಂದಾಗ ಮಾತ್ರ ಗುರುಗಳ ಒಂದು ಏನ ಈ ಆಧ್ಯಾತ್ಮದ ಕಡೆ ಅಂತ ನಾವು ಹೊಂಟೇವಿ ಅದು ಸ್ವಾರ್ಥಕ. ಇಲ್ಲಂದ್ರೆ ನಾವು ಮಾತಾಡುದು ಆಧ್ಯಾತ್ಮದ ಕಡೆ ಗುರುಗಳ ಕಡೆ ಅಂತಂದ್ವಿ ಅಂದ್ರೆ ಅಂದ್ರೆ ಮತ್ ನಮ್ಮ ಅಡ್ಡದಾರಿ ಹಿಡಿದ್ವಿ ಅಂದ್ರೆ ಅದೇನು ಉಪಯೋಗ. ಹಾಗಾಗಿ ಇವತ್ತಿನ ದಿವಸ ನಾವು ಬಹಳ ಸಮಾಜಮುಖಿಯಾಗಿ ಬದುಕಬೇಕಂತಪ್ಪ ಅಂತಂದ್ರೆ ನಾವು ಒಳ್ಳೆ ರೀತಿ ಒಳಗ ಸಮಾಜಮುಖಿಯಾಗಿ ಬದುಕಬೇಕು. ಅಂದಾಗ ನಮ್ಮ ಗುರುಗಳ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರ್ತೈತಿ. ಆ ಒಂದು ಮಾಡಿದ ಫಲ ನಮ್ಮೆಲ್ಲರಿಗೂ ಸಿಗ್ತೈತಿ. ನಮ್ಮ ಊರು ಸುಧಾರಣೆ ಆಗ್ಬೇಕು, ಜನರು ಸುಧಾರಣೆ ಆಗ್ಬೇಕು. ಅಂದಾಗ ನಮ್ಮ ತಾಲೂಕು ಜಿಲ್ಲೆ ಎಲ್ಲವೂ ಸುಧಾರಣೆ ಹಾಕೊಂಡು ಹೋಗ್ತೈತಿ. ಆ ಒಂದು ನಿಟ್ಟಿನೊಳಗೆ ಅವರು ಅದರ ಸಂಕಲ್ಪ ಏನಪ್ಪ ಅಂತಂದ್ರೆ ನಮ್ಮ ಶಿರೋಳ ಭಕ್ತರು ಒಳ್ಳೆ ಮಾತು ಹೋಗ್ಬೇಕು, ಒಳ್ಳೇದು ನಡಿಬೇಕು, ಅವ್ರ ಭವಿಷ್ಯದಲ್ಲಿ ಒಳ್ಳೇದಾಗಬೇಕು ಅನ್ನೋದೇ ಅವ್ರ ಸಂಕಲ್ಪ. ಆ ಕಾರಣ ನಾವೆಲ್ಲರೂ ಒಂದು ಸನ್ಮಾನದೊಳಗೆ ಶಾಂತಲಿಂಗ ಮಹಾಸ್ವಾಮಿಗಳು ಹಾಕಿಕೊಟ್ಟಂತ ದಾರಿ ಒಳಗೆ ನಾವು ನೀವೆಲ್ಲರೂ ನಡೆದು ಜೀವನವನ್ನ ಪಾವನವನ್ನ ಮಾಡಿಕೊಳ್ಳೋಣ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಈ ಒಂದು ಕಾರ್ಯಕ್ರಮ ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಹಿರಿಯರಿಗೂ ಮತ್ತು ಗುರುಗಳಿಗೂ ನಮಸ್ಕರಿಸಿ ನಾನು ಮಾತನಾಡುತ್ತೇನೆ. ಹಲವು ಮಾತೆಯನ್ನು ನೀನು ಪಾದವಿಟ್ಟ ಎಲ್ಲರ ಸುಕ್ಷೇತ್ರ ಜನವೇ ಪಾವನತೆಯತ್ತ ಸುಲಭ ಶ್ರೀ ಗುರುವೇ ಕೃಪೆಯ ಮಾನಸಿಕ ಬಾವಿಯ ಕೆಮ್ಮತ್ತನ್ನು ನೋರ್ಮಲಿಗೊಳಿಸಿದಂತಹ ಸಹಸ್ರ ಮಕ್ಕಳ ಬಾಳಿನ ಬೆಳಕಾಗಿ ಹೋಗಿರ್ತಕ್ಕಂಥ ಲಿಂಗಕ್ಕೆ ಪರಮ ಪೂಜ್ಯ ಶಿವಕುಮಾರ ಶಿವನ ಚರಣಾನಂದನಾಗಿ ಯಾವತ್ತು ಶಿರೋಳ ಗ್ರಾಮದೊಳಗೆ ಇವತ್ತು ನಡೆದಿರ್ತಕ್ಕಂಥ ಈ ಪಾದಯಾತ್ರೆಯ ಕೇಂದ್ರ ಬಿಂದುಗಳು ಆಗಿರುವಂತಹ ನಮ್ಮನ್ನೆಲ್ಲರ ಆಧ್ಯಾತ್ಮದ ಜ್ಯೋತಿ ಆಗಿರುವಂತಹ ಮತ್ತೆ ಕರ್ನಾಟಕದ ಕನ್ನಡ ಧ್ವಜ ಅಂತ ಹೆಸರು ತೆಗೆದುಕೊಂಡಿರತಕ್ಕ ಪರಮ ಪೂಜ್ಯ ಶ್ರೀಮಂದಿರಂಜನ ಪರಮ ಸ್ವರೂಪ ಶಾಂತಲಿಂಗ ಮಹಾಸ್ವಾಮಿಗಳ ಚರಣಾಟಕಗಳಲ್ಲಿ ಕೂಡ ಅನಂತ ಕೋಟಿ ಭಕ್ತಿಯ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಮರ್ಪಣೆ ಮಾಡಿ ಹಾಗೆ ವೇದಿಕೆಯಲ್ಲಿರತಕ್ಕಂಥ ಎಲ್ಲ ಗುರುಬಂಧುಗಳಲ್ಲಿ ಹಾಗೆ ಶಿರೋಳ ಗ್ರಾಮದ ಸಮಸ್ತ ಸಂಪತ್ತರಲ್ಲಿ ತಾಯಕರಲ್ಲಿ ಮತ್ತು ಮಕ್ಕಳಲ್ಲಿ ಇವೆಲ್ಲರ ಅಂತರಾತ್ಮಕ್ಕೆ ನನ್ನ ಅನಂತ ಶರಣಾರ್ಥಿ ಸಮರ್ಪಣೆ ಮಾಡಿ ಶಿರೋಳ ಗ್ರಾಮ ನಿಜಕ್ಕೂ ಕೂಡ ಪವಿತ್ರ ಭೂಮಿ. ಯಾಕಪ್ಪ ಅಂತಂದ್ರೆ ಇದಕ್ಕೆ ಹೆಸರ ಹೇಳುವಂತ
ಸಿರಿಯುಳ್ಳ ಊರು ಅಂತ ಏನ್ ಹೇಳ್ತಾರ ಶಿರೋಳ ಅಂತ ಹೇಳಿ ಆ ರೀತಿಯಾಗಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಸಂಗತಿ ಶಿರೋಳೊಳಗಿರುವಂಥದ್ದು. ಯಾವುದೇ ವಿಚಾರವನ್ನು ತೆಗೆದುಕೊಂಡ್ರೆ ಇಲ್ಲಿರ್ತಕ್ಕಂಥ ಜನಗಳಿಗೆ ಎಲ್ಲ ರೀತಿಯಲ್ಲೂ ಕೂಡ ಅವರು ಬಹಳ ಸುಖ ಸಂತೋಷ ನೆಮ್ಮದಿಯಿಂದ ಬಾಳುವಂತ ಒಂದು ಸಂದರ್ಭಗಳು ಇಲ್ಲಿ ಅದಾವು. ಯಾಕಪ್ಪ ಅಂತಂದ್ರೆ ಇಲ್ಲಿ ನಡೆದಿರ್ತಕ್ಕಂಥ ಒಂದು ಆಧ್ಯಾತ್ಮಿಕ ಚಿಂತನೆ ಏನಿದೆಯಲ್ಲ, ಒಂದು ಆಧ್ಯಾತ್ಮಿಕ ಸೆಲೆ ಏನಿದೆಯಲ್ಲ, ನಿಜಕ್ಕೂ ಕೂಡ ಬಹಳ ಅದ್ಭುತ. ಎಷ್ಟೋ ಊರುಗಳಲ್ಲಿ ಹುಡುಕೊಂಡ ಹೋದಪ್ಪ ಅಂತಂದ್ರೆ ಆಧ್ಯಾತ್ಮದ ರುಚಿ ಅಲ್ಲ, ಆಧ್ಯಾತ್ಮದ ವಿಚಾರಗಳೇ ಗೊತ್ತಿಲ್ಲ ಅಂತಕ್ಕಂಥ ಊರುಗಳು ಎಷ್ಟೋ ಅದಾವು. ಅಂತ ಊರುಗಳೊಳಗೆ ಶಿರೋಳದೊಳಗೆ ಹುಡುಕೋತ ಬಂದ್ರಪ್ಪ ಅಂತಂದ್ರೆ ಓಡಿ ಒಂದು 10 ಮಂದಿ ಆಧ್ಯಾತ್ಮಿಕ ಪ್ರವಚನ ಮಾಡೋರು ಸಿಗ್ತಾರ ಅಂತಂದ್ರೆ ಎಷ್ಟು ಪುಣ್ಯದ ಭೂಮಿ ಅಂತ ವಿಚಾರ ಮಾಡ್ಬೇಕಾಗಿ. ಅದಕ್ಕೆ ಇದೆಲ್ಲದಕ್ಕೂ ಕಾರಣ ಏನಪ್ಪಾ ಅಂತಂದ್ರೆ ಜಗದ್ಗುರುಗಳು, ಸಿದ್ಧಲಿಂಗ ಜಗದ್ಗುರುಗಳು ಅವರು ಮಠವನ್ನ ಯಾವಾಗ ಇಲ್ಲಿ ಬಂದು ಅವರು ಪಾದಸ್ಪರ್ಶನ ಮಾಡಿದ್ರಲ್ಲ, ಆಗ್ಲೇ ಆ ಒಂದು ವಚನಗಳು ಏನ್ ಹೇಳ್ತಾರಲ್ಲ, ಹಲವು ಮಾತೇನು ನೀನೊಲಿದು ಪಾದವನ್ನಿಟ್ಟ ನೆಲದ ಸುಕ್ಷೇತ್ರ ಅಂತ ಏನ್ ಹೇಳ್ತಾರಲ್ಲ, ಹಂಗ ಜಗದ್ಗುರು ಮಹಾಸನ್ನಿಧಿಯವರು ಬಂದು ಇಲ್ಲಿ ಪಾದಸ್ಪರ್ಶವನ್ನ ಮಾಡಿ ಇಡೀ ಶಿರೋಳ ಗ್ರಾಮವನ್ನ, ಶಿರೋಳ ಭಕ್ತರನ್ನ ಉದ್ಧಾರ ಮಾಡಬೇಕಂತ ತಿಳ್ಕೊಳ್ಳೋ ಸಂಕಲ್ಪ ಏನಿತ್ತಲ್ಲ, ಅದು ನಿಜಕ್ಕೂ ಕೂಡ ಇವತ್ತಿಗೂ ಕೂಡ ಅದಕ್ಕೆ ಕಾರ್ಯಕ್ರಮ ನಡೆದೈತಿ ಅಂತಂದ್ರೆ ಅದಕ್ಕೆ ಕೂಡಿರ್ತಕ್ಕಂಥ ಪರಮ ಪೂಜ್ಯ ಶಾಂತಲಿಂಗ ಮಹಾಸ್ವಾಮಿಗಳು ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ. ಒಂದು ಮಾತುಗಳು ಕಬೀರದಾಸರು ಒಂದು ದೋಯಿ ಒಳಗಡೆ ಹೇಳ್ತಾರಲ್ಲ, ವೃಕ್ಷಕ್ಕಲ್ಲ ವೃಕ್ಷದ ಫಲವು, ನದಿಯ ನೀರು ನದಿಗಲ್ಲ, ಸಂತನ ಬದುಕು ಸಂತನಿಗಲ್ಲ, ಅದು ಲೋಕದ ಹಿತಕ್ಕೆ ಅಂತ ಏನೇ ಕಬೀರದಾಸರು ತಮ್ಮ ದೋಯಿ ಒಳಗೆ ಹೇಳ್ತಾರೆ. ನಿಜಕ್ಕೂ ಕೂಡ ಆ 4 ಸಾಲುಗಳ ಪ್ರತಿಗೆ ನಾವು ಯಾರನ್ನಾದ್ರೂ ನೇರವಾಗಿ ನೋಡುವಂತ ಅದೃಷ್ಟ ಇದೆ ಅಂತಂದ್ರೆ ಪರಮ ಪೂಜ್ಯ ಶಾಂತಲಿಂಗ ಮಹಾಸ್ವಾಮಿಗಳನ್ನು ನೋಡಿದ್ರೆ ಕಬೀರದಾಸರು ಅವತ್ತೇ ಕೂತು ಬರಲಾರೇನೋ ಅಂತ ಅನ್ಸಾಗತ್ತೆ ನನಗೆ. ಅಂತ ಪರಮ ಪವಿತ್ರವಾಗಿರ್ತಕ್ಕಂಥ ಬದುಕನ್ನ ಇಡೀ ತಮ್ಮ ಜೀವನದಕ್ಕೂ ಕೂಡ ಅವ್ರು ಯಾವುದೂ ಕೂಡ ನನಗೆ ಬೇಕು, ನನಗೆ ವೈಯಕ್ತಿಕವಾಗಿ ಇದನ್ನು ಮಾಡಿಕೊಡ್ರಿ, ನನಗೆ ಸುಖಕ್ಕಾಗಿ ಇದನ್ನು ಮಾಡಿಕೊಡ್ರಿ ಅಂತ ಯಾವತ್ತೂ ಕೇಳಿದವರಲ್ಲ. ಏನೇ ಮಾಡಿದ್ರು ಕೂಡ ಜನರಿಗಾಗಿ ಮಾಡ್ರಿ, ಮಕ್ಕಳಿಗಾಗಿ ಮಾಡ್ರಿ, ಸಮಾಜಕ್ಕಾಗಿ ಮಾಡ್ರಿ ಅಂತ ಹೇಳಿ ಬಹಳ ದೊಡ್ಡ ಉದಾರವಾಗಿರ್ತಕ್ಕಂಥ ಗುಣಗಳನ್ನ ಇಟ್ಟುಕೊಂಡು ಇಡೀ ತಮ್ಮ ಬದುಕನ್ನ ಸಮಾಜಕ್ಕೆ ಗಂಧದ ಕೊರಳಂತ ಸವಿಸಾರತಕ್ಕಂಥ ಪರಮ ಪೂಜ್ಯರು ಅಂತಂದ್ರೆ ಅದನ್ನು ಶಾಂತಲಿಂಗ ಮಹಾಸ್ವಾಮಿಗಳವರು ನಿಜಕ್ಕೂ ಕೂಡ ಅವರನ್ನು ಪಡೆದಿರ್ತಕ್ಕಂಥ ನಾವೆಲ್ಲರೂ ಕೂಡ ದಂಡರು. ಶಿರೋಳ ಯಾಕೆ ಪುಣ್ಯದ ಊರು ಅಂತ ಹೇಳಿ ಇಚ್ಛೆ ಪಡ್ತಾರಪ್ಪ ಅಂತಂದ್ರೆ ಹಿಂದೆ ಇರ್ತಕ್ಕಂಥ ಗುರುಬಸವ ಮಹಾಸ್ವಾಮಿಗಳವರು ಕೂಡ ಮಠವನ್ನು ಬಹಳಷ್ಟು ಅವರು ಕೂಡ ಕೆಲಸಗಳನ್ನ ಮಾಡಿದ್ರು. ಆದ್ರೆ ಕಾಲಾಯ ತಸ್ಮೈ ನಮಃ ಅನ್ನೋ ಹಾಗೆ ಕಾಲಕ್ಕೆ ಒಳಗಾಗಿರ್ತಕ್ಕಂಥವರು ಲಿಂಗೈಕ್ಯರಾದರು. ಲಿಂಗೈಕ್ಯರಾದ ಮೇಲೆ ಎಲ್ಲ ಭಕ್ತರಲ್ಲೂ ಕೂಡ ಇದ್ದಿರ್ತಕ್ಕಂಥ ಒಂದು ಬಹಳ ದೊಡ್ಡ ಅಪೇಕ್ಷೆ ಏನಪ್ಪಾ ಅಂತಂದ್ರೆ ನಮ್ಮ ಮಠಕ್ಕೆ ಬೇರೆ ಯಾರು ಬೇಡ, ನಮ್ಮ ಮಠಕ್ಕೆ ಶಾಂತಲಿಂಗ ಸ್ವಾಮಿಗಳೇ ಬರಬೇಕು ಅನ್ನುವಂಥದ್ದು ಶಿರೋಳ ಭಕ್ತರ ಅಪೇಕ್ಷೆ ಆಗಿದ್ದು. ನಿಮ್ಮೆಲ್ಲರ ಅಪೇಕ್ಷೆ, ನಿಮ್ಮೆಲ್ಲರ ಸಂಕಲ್ಪ ಅದು ಈಡೇರಿ ಪರಮ ಪೂಜ್ಯರು ಶಿರೋಳಗಳೇ ಇವತ್ತು 1 ತಿಂಗಳ ಕಾಲ ಮೌನ ಅನುಷ್ಠಾನವನ್ನ ಮಾಡಿ ಯಡಿಯೂರು ಸನ್ನಿಧಾನಕ್ಕೆ ದಯಮಾಡಿಸಿ ಅಲ್ಲಿಂದ ನೇರವಾಗಿ ಶಿರೋಳ ಗ್ರಾಮಕ್ಕೆ ಬಂದು ಇವತ್ತು ಇಡೀ ಊರಿನೊಳಗೆ ಸಂಚಾರ ಮಾಡ್ತಾ ಇದಾರಲ್ಲ. ಇಡೀ ಊರನ್ನ ಸಂಚಾರ ಮಾಡ್ತಾರ ಹೆಂಗಾಗಿತ್ತಪ್ಪ ಅಂತಂದ್ರೆ ಅವರ ಪ್ರತಿ ಹೆಜ್ಜೆ ಎಲ್ಲಿ ತಗೊಂಡು ಹೋಗ್ತಾರಲ್ಲ ಆ ಪ್ರತಿಯೊಂದು ಹೆಜ್ಜೆ ಕೂಡ ಪವಿತ್ರ ಆತ್ಮದ ಬರಾಕತ್ತೈತೆ, ಪವಿತ್ರ ಆತ್ಮದ ಬರಾಕತ್ತೈತೆ ಅನ್ನೋದನ್ನ ನಾವು ತಿಳ್ಕೋಬೇಕಾಗೈತಿ. ಹಾಗಾಗಿ ಪರಮ ಪೂಜ್ಯರ ಭಾವನೆ ಏನಪ್ಪಾ ಅಂದ್ರೆ ಈ ಊರು ಇನ್ನೂ ಕೂಡ ಉತ್ಕೃಷ್ಟವಾಗಿ ಆಧ್ಯಾತ್ಮ ಹಾದಿ ಒಳಗಡೆ ಎಲ್ಲ ಜನರು ಕೂಡ ಸುಖ ಶಾಂತಿ ನೆಮ್ಮದಿಯಿಂದ ಬದುಕಬೇಕು ಅಂತಕ್ಕಂಥದ್ದು ಅವರ ಸಂಕಲ್ಪ. ಶ್ರೀಮಂತರು ಈ ದೇಶದೊಳಗ ಈ ಜಗತ್ತೊಳಗ ಬಹಳಷ್ಟು ಜನ ಶ್ರೀಮಂತರಿದಾರ, ಅವ್ರು ಯಾರು ಕೂಡ ನೆಮ್ಮದಿಯಿಂದ ಇಲ್ಲ. ಯಾರ ರೊಕ್ಕದ ಅವರಷ್ಟು ನೆಮ್ಮದಿಯಾಗಿರಲ್ಲ, ರೊಕ್ಕದ ಜೊತೆಗೆ ಆಧ್ಯಾತ್ಮಿಕ ಸಂಪತ್ತು ಯಾರ ಕಡೆ ಇರ್ತದಲ್ಲ ಅವರು ನೆಮ್ಮದಿಯಾಗಿರ್ತಾರ ಅನ್ನೋದನ್ನ ನಾವು ತಿಳ್ಕೋಬೇಕಾಗೈತಿ. ಎಷ್ಟೋ ಜನ ರೊಕ್ಕ ಗಳಿಸಿದ ಶ್ರೀಮಂತರಾಗ್ಬಿಟ್ರೆ ನಾವು ನೆಮ್ಮದಿಯಿಂದ ಇರ್ತೀವಿ, ನಮ್ಮ ಜೀವನ ಚಂದ ಇರ್ತದೆ ಅಂತ ತಿಳ್ಕೊಂಡಾರ. ಅದು ಸುಳ್ಳು. ರೊಕ್ಕ ಎಷ್ಟದ ಇರ್ಲಿ, ರೊಕ್ಕ ಇರ್ಲಿ, ಆದ್ರೆ ಆತ್ಮ ಸಂತೋಷ ಅನ್ನುವಂಥದ್ದು ಮನುಷ್ಯನಿಗೆ ಬಹಳ ಮುಖ್ಯ ಆಗ್ತೈತಿ. ಅಂತ ಒಂದು ಆಧ್ಯಾತ್ಮ ಅದೆಲ್ಲ ಸಿಗ್ತದಪ್ಪ ಅಂತಂದ್ರೆ ಆಧ್ಯಾತ್ಮದೊಳಗೆ ಸಿಗ್ತೈತಿ. ಇದನ್ನ ತಿಳ್ಕೊಂಡಿರ್ತಕ್ಕಂಥ, ಇದನ್ನ ಅರಿತುಕೊಂಡಿರ್ತಕ್ಕಂಥ ಪರಮ ಪೂಜ್ಯರು ನಮ್ಮ ಜನರಿಗೆ ಈ ಆಧ್ಯಾತ್ಮದ ಸುಖ ಶಾಂತಿ ನೆಮ್ಮದಿಯನ್ನ ಕಲ್ಪಿಸಬೇಕಂತ ತಿಳ್ಕೊಂಡು
ನಮ್ಮ ನಡೆ ಆಧ್ಯಾತ್ಮದ ಕಡೆ ಅಂತ ತಿಳ್ಕೊಂಡು ನಮ್ಮೆಲ್ಲರ ಉದ್ಧಾರ ಮಾಡೋದಕ್ಕೋಸ್ಕರ ನಮ್ಮೆಲ್ಲರ ಮನೆ ಬಾಗಿಲಿಗೆ ಅವರು ಬರ್ತಾ ಇದ್ದಾರೆ. ಅಂತ ಪರಮ ಪೂಜ್ಯರನ್ನ ಅತ್ಯಂತ ಪ್ರೀತಿಯಿಂದ ಅಕ್ಕರೆಯಿಂದ ಭಕ್ತಿಯಿಂದ ನಾವು ಸ್ವಾಗತ ಮಾಡಿಕೊಂಡು ಅವರು ಹೇಳ್ತಕ್ಕಂಥ 4 ಮಾತುಗಳನ್ನ ನಾವು ಜೀವನದೊಳಗೆ ಅಳವಡಿಸಿಕೊಂಡು ಬಿಟ್ಟ ಸಾಕು. ಇಡೀ ನಮ್ಮ ಬದುಕು ಪಾವನ ಆಗ್ತೈತೆ ಅನ್ನೋದರೊಳಗೆ 2 ಮಾತಿಲ್ಲ ಅಂತಕ್ಕಂಥದ್ದು ನಾವು ತಿಳ್ಕೋಬೇಕಾಗೈತಿ. ಹಾಗಾಗಿ ಈ ಪಾದಯಾತ್ರೆ ಒಳಗ ಅಜ್ಜೋರ್ಪುರಮ್ಮನ ಅನುಷ್ಠಾನ ಕಾರ್ಯಕ್ರಮ ನೀವು ಬರ್ಬೇಕು ಅಂತ ಹೇಳಿದ್ರು. ನನಗೆ ಬಹಳ ಸಂತೋಷ ಆಯ್ತು. ಯಾಕಪ್ಪ ಅಂತ ಪರಮ ಪೂಜ್ಯರ ಜೊತೆ ಒಂದು 4 ಹೆಜ್ಜೆಗಳನ್ನ ಹಾಕುವುದು, ಅವ್ರ ಜೊತೆ ಒಂದು ಜೊತೆ ಒಡನಾಟ ಇರೋದು, ಅವ್ರ 4 ಮಾತುಗಳನ್ನ ಕೇಳೋದೈತಲ್ಲ, ಇದೆಲ್ಲ ಸಿಗೋದಿಲ್ಲ ನಮಗೆ. ಹಾಗಾಗಿ ನಮ್ದು ಏನೇ ಕೆಲಸಗಳಿದ್ರು ಕೂಡ ಪರಮ ಪೂಜ್ಯರು ಒಂದು ಆದೇಶ ಮಾಡಿದ್ರೆ ಸಾಕು, ಅವ್ರ ಆದೇಶಕ್ಕೆ ಮಣಿದ್ರು. ಯಾಕಪ್ಪ ಅಂತಂದ್ರೆ ಅದಕ್ಕೆಲ್ಲ ಬಹಳ ದೊಡ್ಡ, ನಾನು ಪ್ರತಿ ಸಾರಿ ಈ ಕಾರ್ಯಕ್ರಮಗಳು ಹೇಳ್ತಿರ್ತೀನಿ. ಪರಮ ಪೂಜ್ಯರನ್ನು ನೋಡಿದ್ರೆ ನನಗೆ ಯಾರು ನೋಡಿದಂಗ ಆಗ್ತದಪ್ಪ ಅಂದ್ರೆ ಹಿಂದೆ ಜಗದ್ಗುರುಗಳು ಸಿದ್ಧಲಿಂಗ ಜಗದ್ಗುರುಗಳಿದ್ರಲ್ಲ ಅವರನ್ನೇ ಮತ್ತ ಅವ್ರ ರೂಪಗಳು ಬಂದಾರ ಅನ್ನೋದು ನನ್ನ ಭಾವನೆ ಇರ್ತದ್ದು. ಅಷ್ಟು ದೊಡ್ಡ ಮನೋಭಾವನೆ, ತಾಯಿ ಹೃದಯ, ಮಾತೃ ವಾತ್ಸಲ್ಯದ ಪರಮ ಪೂಜ್ಯರು ಇದಾರ. ಅವ್ರೇನ ಸಂಕಲ್ಪಗಳದಾವು, ಅವ್ರೇನ ಭಾವನೆಗಳದಾವು, ಇಡೀ ಊರನ್ನ ಬೆಳೆಸಬೇಕು, ಉದ್ಧಾರ ಮಾಡಬೇಕು, ಭಕ್ತರನ್ನ ಸನ್ಮಾರ್ಗದಲ್ಲಿ ಕರ್ಕೊಂಡು ಹೋಗ್ಬೇಕಂತಕ್ಕಂಥ ಏನ ಭಾವನೆಗಳದಾವು, ಅದಕ್ಕೆಲ್ಲರೂ ಕೂಡ ನಾವೆಲ್ಲರೂ ಕೂಡ ಕೈ ಜೋಡಿಸ್ಬೇಕು, ಅವ್ರ ಬೆನ್ನೆ ಎತ್ಕೋಬೇಕು. ಅವ್ರ ಹಿಂಬಾಲಕರಾಗಿವಪ್ಪ ಅಂತಂದ್ರೆ ನಮ್ಮನ್ನು ಗುರಿ ಮುಗಿಸೋರು ಅವರು ದೃಢವಾಗಿದಾರ ಅಂತಕ್ಕಂಥದನ್ನ ನಾವು ಅರ್ಥಕೊಳ್ಬೇಕಾಗೈತಿ. ಅಂತ ಒಂದು ದೃಢ ಸಂಕಲ್ಪದ ಯಾತ್ರೆ ಇವತ್ತು ಶಿರೋಳ ಗ್ರಾಮದೊಳಗೆ ನಡೆದೈತಿ. ನಿಜಕ್ಕೂ ಕೂಡ ಬಹಳ ಸಂತೋಷ. ಇದನ್ನು ಕೂಡ ಇನ್ನೂ ಅದ್ಭುತವಾಗಿ ನಡೀಲಿ, ಈ ಸಾರ್ಥಕವಾಗಿರ್ತಕ್ಕಂಥ ಕಾರ್ಯಕ್ರಮ ಆಗಲಿ. ಪರಮ ಪೂಜ್ಯರು ನಮ್ಮೆಲ್ಲರೂ ಅದನ್ನ ಆಶೀರ್ವಾದ ದಯಪಾಲಿಸಲಿ ಅಂತ ಅವ್ರಿಗೆ ಮತ್ತೊಮ್ಮೆ ನಾನು ಕೇಳ್ಕೊಂಡು ನನ್ನ ಮಾತುಗಳು ವಿರಾಮ ಕೊಡ್ತಾ ಇದ್ದಾರೆ. ಇವತ್ತ ಶಿರೋಳ ಗ್ರಾಮದೊಳಗ ಇಂಥದ್ದೊಂದು ಎಲ್ಲ ಸಮುದಾಯ, ಎಲ್ಲ ಸಮಾಜದವ್ರನ್ನ, ಎಲ್ಲ ಧರ್ಮದವ್ರನ್ನ ಒಳಗೊಳ್ತಕ್ಕಂಥ ಆಧ್ಯಾತ್ಮದ ವೈಭವ ನಡೆದತ್ತಪ್ಪ ಅಂತಂದ್ರ ಲಿಂಗೈಕ್ಯ ಡಾಕ್ಟರ್ ತೋಂಟದ ತ್ರಿವಿಧದಾಸೋಹಿ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಕಟ್ಟಿಕೊಟ್ಟಂತ ಬುದ್ಧಿ ಪಾಯಿದ ಅಂತ ತಿಳ್ಕೊಂಡು ಅಜ್ಜವ್ರಿಗೆ ಹೇಳಿದ್ರು. ಇದು ಬಹಳಷ್ಟು ನಮಗೆ ಸಂತಸವನ್ನು ತಂತು. ಇಡೀ ನಮ್ಮ ಶಿರೋಳ ದೈವದ ಪರವಾಗಿ ಕಿತ್ಲಿ ಅಜ್ಜವರಂತೇಕ ಒಂದೇನು ವಿನಂತಿ ಮಾಡ್ಬೇಕು ಅಂದ್ರೆ ಪೂಜ್ಯರ ಪಾದಗಳಲ್ಲಿ ತಾವು ನಮ್ಮ ಪಾದಯಾತ್ರೆ ಮುಗಿಯುವವರೆಗೆ ಇದರಲ್ಲಿ ನಮ್ಮ ಅಜ್ಜವ್ರ ಜೊತೆಗೆ ಎಲ್ಲ ಪರಮ ಪೂಜ್ಯ ಹಿರಿಯ ಮಠದ ವೇದಮೂರ್ತಿ ಅಜ್ಜವರು ತಾವು ಎಲ್ಲರೂ ಕೂಡ ಇನ್ನ ಇದೇ ವೈಭವದಿಂದ ನಡೆಸಿಕೊಡ್ಬೇಕಂತ ಅವರಲ್ಲಿ ದೈವದ ವತಿಯಿಂದ ಅವರ ಪಾದಗಳಿಗೆ ಸಣ್ಣ ಸಮರ್ಪಣೆಗಳನ್ನು ಮಾಡಿ ಈ ಕಾರ್ಯಕ್ರಮದ ತಾವೆಲ್ಲ ಬಹು ನಿರೀಕ್ಷೆಯಿಂದ ಕಾಯ್ತಾ ಇದ್ದೀರಿ. ಏನಂದ್ರ ಅಜ್ಜವರು ಮೌನ ಅನುಷ್ಠಾನವನ್ನು ಮುಗಿಸಿಕೊಂಡು ಬಂದ ನಂತರ ಮೊಟ್ಟ ಮೊದಲ ಬಾರಿಗೆ ನಮ್ಮ ಮಠದ ಹೊರಗಡೆ ಒಂದು ಧರ್ಮ ಸಭೆಯನ್ನ ಇವತ್ತು ಅಟೆಂಡ್ ಮಾಡ್ತಾ ಇದ್ದಾರೆ, ಇಲ್ಲಿ ಹಾಜರಾಗ್ತಾ ಇದ್ದಾರೆ. ಪೂಜ್ಯರ ಆಶೀರ್ವಚನಕ್ಕಾಗಿ ತಾವು ಕಾದಿದ್ದೀರಿ. ಅವರ ಮುಖದರ್ಶನವನ್ನ, ಅವರ ಮುಖದ ಮೇಲೆ ತೇಜವನ್ನ ನೋಡ್ರಿ. ಯಡಿಯೂರು ಸಿದ್ಧಲಿಂಗ ಯತಿಗಳ ಒಂದು ತೇಜ ಅಜ್ಜವರ ಅನುಷ್ಠಾನದ ಫಲವಾಗಿ ನಮಗ ಅವರ ಮುಖದಲ್ಲಿ ಯಡಿಯೂರ ಯತಿಗಳ ದರ್ಶನ ನಮಗಾಗ್ತದ ಅಂತ ಪೂಜ್ಯರ ಪುಣ್ಯವಾಣಿಯನ್ನ ಆಶೀರ್ವಚನವನ್ನ ಕೇಳಿ ನಾವೆಲ್ಲ ಧನ್ಯರಾಗೋಣ ಅಂತ ತಿಳ್ಕೊಂಡು ತಮ್ಮಲ್ಲಿ ವಿನಂತಿಸಿ, ಪರಮ ಪೂಜ್ಯ ಮಹಾಸನ್ನಿಧಿಯವರು ಸಭೆಯನ್ನು ಉದ್ದೇಶಿಸಿ ಆಶೀರ್ವಚನವನ್ನು ದಯಪಾಲಿಸಬೇಕು ಅಂತ ಹೇಳಿ ಅವರಲ್ಲಿ ಅವರ ಪಾದಗಳಲ್ಲಿ ಬೇಡ್ಕೊಳ್ತಾ ಇದ್ದೇನೆ. ಪೂಜ್ಯರ ಆಶೀರ್ವಚನ. ಸ್ವಾನುಭಾವದ ನೆಲೆಯ ನಾನೇನು ಬಲ್ಲನೆಯ ನೀವೇನು ನೋಡಬೇಕು ಏನು ಮರೆಸು ಅದರಂತೆ ನಾನು ಕೃಪೆಯಾಗು. ಬಸವಾದಿ ಶಿವಶರಣರನ್ನ ಯಡಿಯೂರು ಯತಿ ಪ್ರಕಟ ಸಿದ್ಧಲಿಂಗ ಸ್ವಾಮಿಗಳನ್ನು ಸ್ಮರಿಸಿ ನಮ್ಮೆಲ್ಲರಿಗೂ ಅನಾಥರಾದ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಡಾಕ್ಟರ್ ಪ್ರಕಟ ಸಿದ್ಧಲಿಂಗ ಮಹಾಸ್ವಾಮಿಗಳ ದಿವ್ಯ ಸಮಯಕ್ಕೆ ಹಾಗೂ ಪೂಜ್ಯ ಗುರುಗಳಾದ ಶ್ರೀಮನ್ ನಿರಂಜನ ಪ್ರಾಣಸ್ವರೂಪಿ ಲಿಂಗೈಕ್ಯ ಗುರುಬಸವ ಮಹಾಸ್ವಾಮಿ ಅವರ ಗದ್ದುಗೆಯಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸ್ತಾ ಪೂಜ್ಯತ್ವರ ಕೃಪಾಶೀರ್ವಾದದಿಂದ ನಡೀತಕ್ಕಂಥ ಈ ಶ್ರಾವಣ ಮಾಸದ ನಿಮಿತ್ತ ನಮ್ಮ ಶಿರೋಳ ಗ್ರಾಮದಲ್ಲಿ ತೋಟದಾರ
ಮಠ ಹಾಗೂ ಗ್ರಾಮದ ಸಕಲ ಸದ್ಭಕ್ತರ ಸದಿಚ್ಛೆಯ ಮೇರೆಗೆ ನಮ್ಮ ನಡೆ ಆಧ್ಯಾತ್ಮದ ಕಡೆ ಇಂದಿನ ಕಾರ್ಯಕ್ರಮ ಪ್ರಥಮ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ವಹಿಸಿರುವವರು ನೆರೆಯ ಕಿತ್ತೂರಿ ಗ್ರಾಮದ ಸಿದ್ದರಾಮೇಶ್ವರ ಸಂಸ್ಥಾನ ಮಠದ ಪೂಜ್ಯರಾದ ಮಂಜುನಾಥ ಮಹಾಸ್ವಾಮಿಯವರಿಗೆ ಶರಣಾರ್ಥಿಗಳನ್ನು ಸಲ್ಲಿಸಿ ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಪೂರ್ತಿ ನಮ್ಮ ಜೊತೆಗೆ ಪಾದಯಾತ್ರೆಯನ್ನ ಪೂರೈಸಿರುವ ಈ ಊರಿನ ಹಿರೇಮಠದ ಅಪ್ಪಯ್ಯನವರಲ್ಲಿ, ರುದ್ರಯ್ಯನವರಲ್ಲಿ, ಪರಯ್ಯನವರಲ್ಲಿ ಹಾಗೂ ಈ ವೇದಿಕೆ ಮೇಲೆ ನಿಂತಿರತಕ್ಕಂಥ ಎಲ್ಲ ಗಣ್ಯಮಾನ್ಯರಲ್ಲಿ, ಸದ್ಭಕ್ತರಲ್ಲಿ ಇದೀಗ ತಾನೇ ವಾಸ್ತವಿಕ ಮಾತುಗಳನ್ನ ಹೇಳೋದ್ರ ಜೊತೆಗೆ ಕಾರ್ಯಕ್ರಮವನ್ನ ಬಹಳಷ್ಟು ಸೊಗಸಾಗಿ ನಿರೂಪಣೆ ಮಾಡ್ತಾ ಇರುವ ಮಾನ್ಯ ಪ್ರಭಾಕರ್ ಉಳ್ಳಾಗಡ್ಡಿ ಅವರಲ್ಲಿ ನಮ್ಮ ಒಂದಿಷ್ಟು ಈ ಆಧ್ಯಾತ್ಮದ ಮೇಲೆ ಅನ್ನುವಂಥದ್ದನ್ನ ಒಂದಿಷ್ಟು ವಿಸ್ತಾರವಾಗಿ ಹೇಳಿರುವ ಮಾನ್ಯ ಪ್ರಕಾಶ್ ಗೌಡರಲ್ಲಿ, ಅದರ ಜೊತೆಗೆ ವಿಶೇಷವಾಗಿ ಉಪನ್ಯಾಸವನ್ನ ನೀಡಿರುವ ಇದೇ ಗ್ರಾಮದವರು ಶಿಕ್ಷಕಿಯರು ಆಗಿರುವ ಶ್ರೀಮತಿ ಶಶಿಕಲಾ ಪ್ರವೀಣ್ ಸಲ್ಲಿಗೇರಿ ಅವರಲ್ಲಿ, ಇಲ್ಲಿ ನಡೆದಿರುವ ಈ ಓಣಿಯ ಎಲ್ಲ ಮಾರುತಿ ಮಂದಿರ ದೇವಸ್ಥಾನದ ಎಲ್ಲ ಸದ್ಭಕ್ತರೇ, ಈ ಓಣಿ ಎಲ್ಲ ಗುರು ಹಿರಿಯರೇ, ತಾಯಂದಿರೇ, ಮಕ್ಕಳೇ, ನಿಮ್ಮೆಲ್ಲರೂ ಶರಣಾರ್ಥಿಗಳು. ಬಹಳಷ್ಟು ಒಂದು ಅಪರೂಪದ ಕಾರ್ಯಕ್ರಮ. ಶ್ರವಣ ಅಂದ್ರೆ ಕೇವಲ ಈ ಶ್ರವಣ ಮಾಸವನ್ನು ಹಿಂದಿನ ಹಿರಿಯರು ಕೇವಲಕ್ಕಾಗಿನೇ ಮಾಡಿರ್ತಕ್ಕಂಥ. ಯಾಕೆ ಅಂದ್ರೆ ಅನ್ನದಾತ ಒಂದಿಷ್ಟು ಕೃಷಿ ಕಾಯಕವನ್ನ ಮಾಡೋದ್ರ ಜೊತೆಗೆ ಒಂದಷ್ಟು ಇರ್ತಕ್ಕಂಥ ಸಂದರ್ಭ. ಹಾಗಾಗಿ ಪ್ರತಿ ಊರುಗಳಲ್ಲಿ, ಪ್ರತಿ ನಗರದಲ್ಲಿ, ಪ್ರತಿ ಊರುಗಳಲ್ಲಿ ಗುಡಿ ಗುಂಡಾರ ಬಸವಾನ್ಯಗಳಲ್ಲಿ ಆಧ್ಯಾತ್ಮಿಕ ಪ್ರವಚನವನ್ನ ಕೇಳತಕ್ಕಂಥ ಒಂದು ಮಾಸ ಅಂದ್ರೆ ಅದು ಶ್ರವಣ ಮಾಸ ಅಂತಕ್ಕಂಥ. ಅಂತ ಒಂದು ಶ್ರವಣ ಮಾಸದಲ್ಲಿ ವಿಶೇಷವಾಗಿ ಆಧ್ಯಾತ್ಮ ಪ್ರವಚನಗಳು ಕಾಯಮಾಗಿ ನಡೀತಕ್ಕಂಥ. ಹಾಗಾಗಿ ಇವತ್ತು ದಿನಗಳು ಬದಲಾದ ಮೇಲೆ ಆಧ್ಯಾತ್ಮ ಪ್ರವಚನಗಳು ಬಹಳಷ್ಟು ತಿಂಗಳು ನಡೀತಕ್ಕಂಥ ಸಂದರ್ಭ ಇದೆ. ಈಗ ಏನಾಗಿದೆ ಅಂತಂದ್ರೆ ಈ ಟಿವಿ ಅಂತ, ಮೊಬೈಲ್ ಅಂತ ಮತ್ತು ಪಾಶ್ಚಿಮಾತ್ಯ ಸಂಸ್ಕೃತಿ ನಮ್ಮಲ್ಲಿ ಅನುಸರಣೆಯಾದ ಮೇಲೆ ಅವುಗಳಿಗೆ ಒಂದಿಷ್ಟು ಹೊತ್ತು ಬಂದಿರತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲ ಇದ್ದೀವಿ. ಅದಕ್ಕಾಗಿ ಏನಾಗಿದೆ ಅಂತಂದ್ರೆ ನಾವು ನಮ್ಮ ಸಂಸ್ಕೃತಿ, ನಮ್ಮ ಆಚಾರ ವಿಚಾರ, ನಮ್ಮ ಸಂಪ್ರದಾಯ, ನಮ್ಮ ಪದ್ಧತಿಗಳಿಗೆ ಒಂದಿಷ್ಟು ಮೂರು ಸರಿತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲ ಇದ್ದೀವಿ. ಅದಕ್ಕಾಗಿ ಇವತ್ತು ಏನಾಗಬೇಕು ಅಂತಂದ್ರೆ ನಮ್ಮ ಪದ್ಧತಿಗಳು, ನಾವು ದಿನ ಬೆಳಿಗ್ಗೆ ಸ್ನಾನ ಮಾಡಬೇಕು, ಭಸ್ಮ ಧರಿಸ್ಕೊಳ್ಬೇಕು, ಮುರುಘಾ ಸಂಘದ ಗತಿಗೆ ಹೋಗಿ ನಮಸ್ಕಾರ ಮಾಡಬೇಕು, ನಮ್ಮ ಇಷ್ಟವಾದ ದೇವರಿಗೆ ಹೋಗಿ ನಮಸ್ಕಾರ ಮಾಡಬೇಕು. ನಾವೆಲ್ಲ ನಿಗಾತ್ರರು ಲಿಂಗವನ್ನ ಧರಿಸಿಕೊಂಡು ಪೂಜೆ ಮಾಡಬೇಕು. ಗುರುಲಿಂಗ ಜನ್ಮರಿಗೆ ಭಕ್ತಿ ಶ್ರದ್ಧೆಯಿಂದ ನಡೀಬೇಕು ಅನ್ನೋವನ್ನ ನಾವೆಲ್ಲ ಇವತ್ತು ಈ ಶ್ರವಣ ಮಾಸದ ಮೂಲಕ ಆಧ್ಯಾತ್ಮದ ನಮ್ಮ ನಡೆ ಆಧ್ಯಾತ್ಮದ ಕಡೆ ಏನಿದೆ ಮತ್ತು ನಾವು ಪಂಚಾಚಾರ ಚಟಸ್ಥಳಗಳನ್ನು ನಿರ್ವಹಿಸಿಕೊಳ್ತಕ್ಕಂಥ ಕೆಲಸ ಇವತ್ತು ನಡೀಬೇಕಾಗಿದೆ. ಆಧ್ಯಾತ್ಮ ಮತ್ತು ಆರೋಗ್ಯ ಅಂದ್ರೆ ಒಂದು ನಾಣ್ಯದ ಎರಡು ಮುಖ ಇದ್ದಾರೆ. ಒಬ್ಬ ಭಕ್ತರಿಗೆ ಎರಡು ಕೈ ಇದ್ದಾರೆ. ಎಲ್ಲಿ ಆಧ್ಯಾತ್ಮ ಇರ್ತದೆ ಅಲ್ಲಿ ಆರೋಗ್ಯ ಇರ್ತದೆ, ಎಲ್ಲಿ ಆರೋಗ್ಯ ಇರ್ತದೆ ಅಲ್ಲಿ ಆಧ್ಯಾತ್ಮ ಇರ್ತದೆ ಅನ್ನೋದನ್ನು ನಾವೆಲ್ಲ ಬಹಳಷ್ಟು ತೋರಿಸಬೇಕು. ಅದಕ್ಕಾಗಿ ಆಧ್ಯಾತ್ಮ ಅನ್ನೋದು ಮನುಷ್ಯನಿಗೆ ಅವರ ವ್ಯಕ್ತಿತ್ವ ವಿಕಸನ ಮಾಡತಕ್ಕಂಥ ಕಾರ್ಯ ಮಾಡ್ತಾರೆ. ಬಸವಾದಿ ಶಿವಶರಣರು ಅವರು ಈ ಧರ್ಮವನ್ನು ಸ್ಥಾಪನೆ ಮಾಡೋದ್ರ ಜೊತೆಗೆ ಮೇಲು ಕೀಳು ಎಲ್ಲವನ್ನ ನಂದುಗೂಡಿಸಿ ಸಮ ಸಮಾಜವನ್ನು ಕಟ್ಟತಕ್ಕಂಥ ಕಾರ್ಯ ಬಸವಾದಿ ಶರಣರು ಮಾಡಿದರು. ಅದಕ್ಕಾಗಿಯೇ ಸಾಂಸ್ಕೃತಿಕ ನಾಯಕ ಬಸವಣ್ಣ ಅಂತಕ್ಕಂಥ ವಿಚಾರವನ್ನ ಇವತ್ತು ಮಂಡನೆ 45 ವರ್ಷಗಳ ಹಿಂದೆ
ನಿಮ್ಮೆಲ್ಲರ ಜಂಗಮವಾಣಿಗೆ ಒಂದು ಸಂದೇಶ ಬಂದಿತ್ತು. ಅದು ಇಡೀ ವಿಶ್ವದ ಸಂದೇಶ ಬಂದಿತ್ತು. ಆ ಸಂದೇಶ ಏನಿತ್ತು ಅಂತಂದ್ರೆ, ಇಡೀ ಈ ಜಗತ್ತಿನಲ್ಲಿ ಇವರು ಬಹಳಷ್ಟು ಪ್ರತಿಭೆ ಇದ್ದಿರ್ತಕ್ಕಂಥ ವ್ಯಕ್ತಿಗಳನ್ನ ಆಯ್ಕೆ ಮಾಡ್ತಕ್ಕಂಥ ಒಂದು ಸಂದರ್ಭ ಇತ್ತು. ಇಡೀ ವಿಶ್ವದಲ್ಲಿ 100 ಜನರ ಪ್ರತಿಭಾನ್ವಿತರನ್ನು ಆಯ್ಕೆ ಮಾಡುವಾಗ ಮೊಟ್ಟ ಮೊದಲನೇ ಪ್ರತಿಭಾನ್ವಿತರು ಯಾರು ಅಂತಂದ್ರೆ ಅವರ ವಿಶ್ವಗುರು ಬಸವಣ್ಣವರು ಅನ್ನೋದನ್ನ ಬಹುಶಃ ನಾವು ಹೇಳಿದ್ದಲ್ಲ, ಇದು ವಿಶ್ವಸಂಸ್ಥೆಯಲ್ಲಿ ಚರ್ಚೆ ಆಗಿರ್ತಕ್ಕಂಥ. ಹಾಗಾಗಿ ಅಂತಹ ಬಸವಣ್ಣನವರು ಬಹಳಷ್ಟು ಪ್ರತಿಭೆ ಇದ್ದವರು. ಅವರು ನಮ್ಮ ನಾಡಿನವರು, ನಮ್ಮ ದೇಶದವರು, ನಮ್ಮವರು ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅವರು ವಚನಗಳನ್ನು ಬೆಳೆಯುವುದನ್ನು ಪುರುಷರಷ್ಟೇ ಸ್ತ್ರೀಯರು ಸಮಾನವಾಗಿರ್ತಕ್ಕಂಥ ಹಕ್ಕನ್ನ ನಮಗೆಲ್ಲ ಕೊಟ್ಟರು ಅನ್ನೋದಕ್ಕಾಗಿಯೇ ಇವತ್ತು ಮತ್ತು ಮೊದಲು ಶಶಿಕಲಾ ಅವರು ನಿಂತು ಮಾತಾಡಿರ್ತಕ್ಕಂಥ ಇವತ್ತು ಏನು ಶಾಸ್ತ್ರಗಳ ಪದ್ಧತಿ ಜಾರಿಯಲ್ಲಿದ್ದಾಗ ಮಹಿಳೆ ಕನಿಷ್ಠ ಪುರುಷ ಶ್ರೇಷ್ಠ ಅಂತಕ್ಕಂಥ ವ್ಯವಸ್ಥೆ ಇತ್ತು. ಶಾರೀರಿಕ ಬರೋಕ್ಕಿಂತ ಮೊದಲು ಒಳಗೈ ಶ್ರೇಷ್ಠ ಎಡಗೈ ಕನಿಷ್ಠ ಅಂತ ಇತ್ತು. ಅದಕ್ಕೆ ಬಸವಣ್ಣವರು ಏನ್ ಮಾಡಿದ್ರು ಅಂತಂದ್ರೆ, ನಿಮ್ಗೆ ಒಂದು ಎಡಗೈಗೆ ಕೊಡೋದ್ರ ಮೂಲಕ ಅದನ್ನ ಪೂಜೆ ಮಾಡೋದ್ರ ಮೂಲಕ ಬಲಗೈ ಅಷ್ಟು ಶ್ರೇಷ್ಠ ಎಡಗೈನ ಅಷ್ಟು ಶ್ರೇಷ್ಠ ಅಂತಕ್ಕಂಥದ್ದನ್ನು ಹೇಳ್ಕೊಟ್ಟಿರ್ತಕ್ಕಂಥವ್ರು ಬಸವಣ್ಣವರು ಅಂತಕ್ಕಂಥ. ಅಂತಹ ಬಸವಣ್ಣನವರ ತತ್ವ ಸಿದ್ಧಾಂತ ಅದು ಸರ್ವ ಸಮಾಜವನ್ನು ಕಟ್ಟತಕ್ಕಂಥ. ಬಸವಣ್ಣವರು ಗುರುವಿನ ಜಂಗಮರ ಮೇಲೆ ಬಹಳಷ್ಟು ಅಪಾರ ಭಕ್ತಿ ಶ್ರದ್ಧೆಯನ್ನು ಇಟ್ಟುಕೊಂಡಿರ್ತಕ್ಕಂಥವು. ಜಂಗಮರು ಜಗತ್ ಪವಿತ್ರ ಅಂತಕ್ಕಂಥ ವಿಚಾರವನ್ನು ಹೇಳಿರ್ತಕ್ಕಂಥವು. ಹಾಗಾಗಿ ಅಂತಹ ಜಂಗಮ ಪ್ರೇಮಿ ಬಸವಣ್ಣವರು ಅವ್ರು ಹೇಳ್ತಾರ, ಭಕ್ತಿಯಿಲ್ಲದ ಬಡವನಾನಯ್ಯ ಅಂತ ಹೇಳ್ತಾರೆ. ಅಂದ್ರೆ ನಾನು ಒಬ್ಬ ಭಕ್ತನಾಗಿ ಇರ್ತೀನಿ ಅಂತ ಹೇಳ್ತಾರೆ. ಬಹುಶಃ ಯಾರು ಮನಸ್ಸಿನಲ್ಲಿ ಕುಂಕರತ್ವ ಇರ್ತಾರೆ ಅವ್ರ ಹತ್ರ ಸಂಕ್ರತ್ವ ತಾನೇ ಬರ್ತದೆ ಅಂತಕ್ಕಂಥ. ಕುವೆಂಪು ಒಂದ್ ಕಡೆ ಒಂದು ಕವನದಲ್ಲಿ ಬರೀತಾರೆ, ನೋಡುವ ನೂರಲ್ಲಿ ನೂರುವನ್ನು ಏರುವನ್ನು ಏರುತ್ತ ಸಣ್ಣವನಾಗಿ ಕಾಣುವನು ಅಂತ ಬರೀತಾರೆ. ಸೂರ್ಯ ಉದಯವಾಗ ಬಹಳ ದೊಡ್ಡಾಗಿ ಕಾಣ್ತಿರ್ತಾನೆ. ಹೊತ್ತೂರ್ದಿಂದ ಮೇಲೆ ಇರ್ತಾನೆ. 12 ಗಂಟೆಗೆ ನಮ್ಮ ಮಂತ್ರಿ ಮೇಲೆ ಬರ್ತಾನೆ. ಬಹಳ ಸಣ್ಣವಾಗಿ ಕಾಣ್ತಾನೆ. ಸಣ್ಣವಾಗಿ ಕಂಡ್ರೆ ನಾವು ಕಿರಣಗಳು ಬಹಳಷ್ಟು ಪ್ರಖರವಾಗಿರ್ತವೆ. ಹಾಗೆ ಸೂರ್ಯ ಸಣ್ಣವಾಗಿ ಕಂಡ್ರೆ ಕಿರಣಗಳು ಬಹಳಷ್ಟು ಪ್ರಖರವಾಗಿ ಮ್ಯಾಗ ಬೀಳ್ತಾವ. ಆಗ ಬಸವಣ್ಣವರು ಅವರು ಯಾವಾಗಲೂ ನಾನು ಭಕ್ತನಾಗಿರ್ತಕ್ಕಂಥವ, ನಾನೊಬ್ಬ ಸೇವಕ ಅಂತಕ್ಕಂಥ ಕಿಂಕರತ್ವ ಏನಿದೆ, ಆ ಕಿಂಕರತ್ವ ಇಡೀ ವಿಶ್ವವನ್ನ ಗೆಲ್ಲಿಸತಕ್ಕಂಥ ಒಂದು ಕಾರ್ಯ ಬಸವಣ್ಣನವರಿಂದ ಆಯಿತು ಅಂತಕ್ಕಂಥ. ಅದಕ್ಕೆ ವಿಶ್ವಗುರು ಬಸವಣ್ಣನವರಿಗೆ ಏನು ಕರ್ನಾಟಕ ಗಣ ಸರ್ಕಾರ ಸಾಂಸ್ಕೃತಿಕ ನಾಯಕ ಅಂತಕ್ಕಂಥ ಒಂದು ಬಿರುದನ್ನು ಕೊಡೋದ್ರ ಜೊತೆಗೆ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವಣ್ಣ ಅಂತಕ್ಕಂಥ ಒಂದು ಬಿರುದು ಕೊಟ್ಟಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಈ ಆಧ್ಯಾತ್ಮದ ನಡೆ ಇದು ಇವತ್ತು ನಮ್ಮ ತೋಟಗಾರ ಮಠದಿಂದ ನಿಮ್ಮೆಲ್ಲರ ಸಹಯೋಗದಲ್ಲಿ ಈ ವೇದಿಕೆ ಮೇಲೆ ನಿಂತಿರ್ತಕ್ಕಂಥ ಪೂಜ್ಯರಾದಿಯಾಗಿ ಎಲ್ಲ ಹಿರಿಯರು, ತಾಯಂದಿರು, ಮಕ್ಕಳು ಎಲ್ಲರೂ ಬಹಳಷ್ಟು ಅಭೂತಪೂರ್ವವಾಗಿ ಭಾಗವಹಿಸಿದ್ದೀವಿ. ಬಹುಶಃ ನಾನು ನೋಡಿದಾಗ ಒಂದಿಷ್ಟು ಮಾನದಂಡಗಳನ್ನ ಬರೆದುಕೊಟ್ಟಿದ್ದೆ. ನಮ್ಮ ಒಳಗಡೆಯವರು ಪಾದ ಪೂಜೆ ಮಾಡೋರೆಲ್ಲ ಒಂದ ಕಡೆ ಮಾಡಬೇಕು, ಬರೀ ಒಂದಿಷ್ಟು ಊದುಬತ್ತಿಯನ್ನ ಬೆಳಗಿದ್ರು ನಡೀತದೆ, ಇಲ್ಲೆಲ್ಲ ಒಂದ ಕಡೆ ಮಾಡಬೇಕು. ಆದ್ರೆ ಸಮಯದ ಅಭಾವ ಬಹಳಷ್ಟು ಇರ್ತದೆ. ಈಗಾಗಲೇ 12 ಗಂಟೆ ಆಗಕ್ಕೆ ಬಂದು ನೀವೆಲ್ಲ ನಿಮ್ಮ ಕಾಯಕಕ್ಕೆ ಹೋಗ್ಬೇಕು. ಕಾರ್ಯಕ್ರಮದ ಸಂಬಂಧ ನಿಮ್ಮ ಕಾಯಕಕ್ಕೆ ತೊಂದರೆ ಆಗಬಾರ್ದು, ನಿಮ್ಮ ಎಲ್ಲ ಆಚಾರ ವಿಚಾರಗಳಿಗೆ ತೊಂದರೆ ಆಗಬಾರ್ದು. 9-10 ಗಂಟೆ ಒಳಗನ ಈ ಕಾರ್ಯಕ್ರಮ ಮುಗಿಬೇಕು ಅಂತಿದ್ವಿ. ಇವತ್ತು ಪ್ರಾರಂಭ ಅಂತಂದ್ರ ಒಂದಿಟ್ಟು ನಮ್ಮ ಸಂಸ್ಕೃತಿ ಹೆಂಗಂದ್ರ ನಿಂತ ಗಾಡಿ ಚಲೋ ಆಗ್ಲಿಕ್ಕಂದ್ರೆ ಒತ್ತೆ ಚಲೋ ಮಾಡಬೇಕು. ಹಂಗ ಇವತ್ತ ಏನಾಗ್ಯದಂತಂದ್ರೆ ಒಂದ್ ಸ್ವಲ್ಪ ಒತ್ತಿ ಚಲೋ ಮಾಡಿದ್ವಿ. ಬಹುಶಃ ಇನ್ನೊಂದು ತಿಂಗಳು ನಿಂದ್ರುದು ಅಂತ ನನಗೂ ಭರವಸೆ ಐತಿ. ಮತ್ ನಾನು ಭರವಸೆ ನೀವು ಹುಸಿ ಮಾಡಬಾರ್ರಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಪಾದಯಾತ್ರೆ ಹೋಗುವಾಗ
ಪ್ರಕಾಶ್ ಗೌಡರು ಏನ್ ಹೇಳ್ತಿದ್ರು ಅಂತಂದ್ರ ದುಶ್ಚಟಗಳನ್ನ ದೂರಗೊಳಿಸಿ ಸದ್ಗುಣಗಳಿಗೆ ಬರ್ರಿ ಅಂತ ಹೇಳ್ತಿದ್ರು. ಬಹಳ ಮಂದಿ ಹೇಳ್ತಿದ್ರು, ನಾಂದೆ ನಿಮಗೆಲ್ಲ ಜಂಬಲ್ ಇಲ್ರಿ ಅಂತಂದಿನ. ಯಾಕೆ ಅಂತಂದ್ರ ಅನ್ಬೇಕಂದ್ರೆ ಸ್ವಲ್ಪ ಒಂದಿಷ್ಟು ಮಂದಿಗೆ ತೊಂದರೆ ತಾಪತ್ರೆಯ ಬರ್ತಾರ. ನಾನು ಬಹಳ ಮಂದಿ ಮೌನ ಇದ್ದಾಗ ಬಂದ್ರೆ ಇಲ್ರಿ ಯೋಗಿಯಾಗ ಅವ್ರವ್ರ ದುಶ್ಚಟಗಳನ್ನ ಹಾಕೊಡ್ಬೇಕು, ಅದ್ರ ಮೂಲಕ ಒಂದಿಷ್ಟು ಸುಧಾರಣೆ ಯಾಕೈತಿ ಅಂತಂದ್ರು. ನಮ್ಮ ಪೂಜ್ಯ ಗುರುಬಸವ ಮಹಾಸ್ವಾಮಿಗಳ ಪಟ್ಟಾಧಿಕಾರ ರಜತ ಮಹೋತ್ಸವ ಇದ್ದಾಗ ನಮ್ಮ ಪೂಜ್ಯ ಕುಮಾರ ದೇವರು ಇವತ್ತು ಆರೂಢ ಸಿದ್ದಾರೂಢ ಸ್ವಾಮಿಗಳು ಅಂತ ಅವ್ರು ಆಗಿದ್ದಾರೆ. ಅವ್ರ ಪ್ರವಚನ ಇದ್ದಾಗ ನಾ ಇಡೀ ಊರು ಅವಾಗೂ ಸಂಚಾರ ಮಾಡಿ ಜೋಳಿಗೆ ಹಾಕೊಂಡು ಬಹಳಷ್ಟು ಮಂದಿ ದುಶ್ಚಟಗಳನ್ನು ನಾವೆಲ್ಲ ತಗೊಂಡ್ವಿ. ಆದ್ರ ಬಹುಶಃ 1% 2% ಆಗೈತೆ ಇಲ್ಲೋ ಗೊತ್ತಿಲ್ಲ. ಅವ್ರು ಮಾಡಿ ಬಿಜಾಪುರಕ್ಕೆ ಹೋದ್ರು, ಬೆಳಗಾವಿ ಹೋದ್ರು. ಅವ್ರು ಇವತ್ತು ನಾ ಮಾಡಿದ್ರೆ ನಾ ಇಲ್ಲೇ ಇರೋ ಮತ್ತ ನಿಮ್ಮನ್ನ ನೋಡಿದಾಗ ನನಗ್ ಕಸರಿಸಿ, ನಾನ್ ನೋಡಿದ್ರೆ ನಿಮಗ್ ಕಸರಿಸಿ ಆಗಬಾರ್ದು. ಅದಕ್ಕಾಗಿ ಅವರು ಉಳ್ಳಾಗಡ್ಡಿಯವ್ರು ಹೇಳಿದ್ರು ಏನಂದ್ರ ಮನುಷ್ಯನಿಗೆ ಆತ್ಮಬಲ ಅನ್ನೋದು ಬಹಳ ಮುಖ್ಯ. ಈಗ ನಾವು ತಿಂಗಳು ಮೌನ ಇದ್ಯಾ, ಯಾರು ಹೋದ್ರು ಮಾತಾಡಬಾರದು ಒಂದೊಂದು ಆತ್ಮಬಲ. ಅದನ್ನ ಪೂಜ್ಯ ಜಗದ್ಗುರುಗಳು ಹೇಳಿಕೊಟ್ಟಿರ್ತಕ್ಕಂಥ ಯಾರು ಬಂದ್ರು ಮಾತಾಡಬಾರ್ದು, ಇಷ್ಟ ಉಣ್ಬೇಕು, ಇಷ್ಟ ತಿರ್ಬೇಕು, ಇಷ್ಟೊತ್ತನ ಪೂಜೆ ಮಾಡ್ಕೋಬೇಕು ಅನ್ನೋದು. ಈ ಏನೈತಿ ಪಂಚಭೂತಗಳಲ್ಲಿ ಈ ನೆಲದ ಮೇಲೆ, ಈ ಭೂಮಿ ಮೇಲೆ 3 ಪಟ್ಟು ನೀರೈತಿ, 1 ಪಟ್ಟು ಭೂಮಿ. ಹಂಗಾಗಿ ಮನುಷ್ಯನ ದೇಹ ಅನ್ನೋದು ಪಂಚಭೂತಗಳಿಂದ ನಿರ್ಮಾಣ ಆಗಿರ್ತಕ್ಕಂಥ. ಇದಕ್ಕೆ ಏನಿರ್ಬೇಕಂತಂದ್ರ 1 ಪಟ್ಟ ಊಟ ಮಾಡ್ಬೇಕಂತ 3 ಪಟ್ಟು ನೀರು ಕುಡಿಬೇಕಂತ ಹೇಳ್ತಾರ. ಜೊತೆ ಹೇಳಿದಂಗೆ ಹಿಡಿಯಕ್ ಆಗೋದಿಲ್ಲ ಅಂದ್ರೂ ಇದು ನಿಸರ್ಗದ ಪದ್ಧತಿ, ಅದು ಅನುಷ್ಠಾನದಲ್ಲಿ ಇರ್ತದೆ ಅಂತಕ್ಕಂಥ. ಅದಕ್ಕಾಗಿ ದಿನ 8-9 ತಾಸು ಜಪ ತಪ ಅನುಷ್ಠಾನ ಮಾಡೋದು ಅಂತ ಅದೊಂದು ಏಕಾಗ್ರತೆ ಬರ್ತಕ್ಕಂಥ. ಆತ್ಮಬಲ ಮಾಡೋದ್ರ ಜೊತೆ ಏನು ಪೂಜ್ಯ ಜಗದ್ಗುರುಗಳು ಹೇಳ್ತಿದ್ರು, ಏನಂದ್ರೆ ಆತ್ಮ ಕಲ್ಯಾಣ ಪಾಲ್ಗೊಳ್ಳೋರು ಆತ್ಮ ಕಲ್ಯಾಣವನ್ನ ಮಾಡ್ಕೊಳ್ಳೋದ್ರ ಜೊತೆಗೆ ಸಮಾಜ ಕಲ್ಯಾಣವನ್ನ ಮಾಡಬೇಕು ಅಂತ ಹೇಳ್ತಿದ್ರು. ಅಂತ ಆತ್ಮ ಕಲ್ಯಾಣ ಮಾಡೋದ್ರ ಜೊತೆಗೆ ಲೋಕ ಕಲ್ಯಾಣ ಮಾಡತಕ್ಕಂಥದ್ದು ಅನುಷ್ಠಾನ 1 ತಿಂಗಳ ಪೂರೈಕೆ ಆಗಿದೆ. ಪೂಜ್ಯ ಸಿದ್ಧಲಿಂಗ ಶಿವಯೋಗಿಗಳು 12 ವರ್ಷ ಅನುಷ್ಠಾನವನ್ನ ಮಾಡೋದ್ರ ಜೊತೆಗೆ ನಿಂದಿಯಣ್ಣ ಶೆಟ್ಟಿ ಅವರ ಧರ್ಮಪತ್ನಿ ನಿಂದಿಯಕ್ಕ ಅವರು ಬಹಳಷ್ಟು ಕಾಯ ವಾಚ ಮನಸ ಅವರಿಗೆ ತ್ರಿಕರಣ ಪೂರ್ವಕವಾಗಿ ಭಕ್ತಿ ಅರ್ಪಣೆ ಮಾಡಿರ್ತಕ್ಕಂಥ ಊರು ಕಗ್ಗೇರಿ. ಆ ಕಗ್ಗೇರಿಯಿಂದ ಯಡಿಯೂರವರೆಗೆ ಬಹಳಷ್ಟು ಜನ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ರಿ. ಆ ಪಾದಯಾತ್ರೆ ಬಹಳಷ್ಟು ಯಶಸ್ವಿಯಾತು. ಸಿದ್ಧಲಿಂಗ ಶಿವಯೋಗಿಗಳ ಆಶೀರ್ವಾದ ಪಾದಯಾತ್ರೆಗೆ ಬಂದವರಿಗೆ, ನಮ್ಮ ಜೊತೆಗೆ ಬಂದವರಿಗೆ, ಈ ಊರಿನ ಎಲ್ಲ ಸಮಸ್ಯೆ ಸಂಪರ್ಕರಿಗೆ ಆಗಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಅದಕ್ಕಾಗಿ ದುಶ್ಚಟಗಳನ್ನ ಬಿಡೋದು ಅಂತಂದ್ರ ಹಿಡಿದ ಧ್ಯಾನ ಬಿಡಾಕತ್ತೆ ಅನ್ನುವಂಥದ್ದು ಇರ್ತದೆ. ಅದಕ್ಕಾಗಿ ಏನಾಗ್ಬೇಕಂದ್ರೆ ನಮ್ಮಲ್ಲಿ ಏಕಾಗ್ರತೆ ಬರ್ಬೇಕು, ನಮ್ಮಲ್ಲಿ ಆಧ್ಯಾತ್ಮದ ಪರಿವರ್ತನೆ ಆಗ್ಬೇಕು. ಅದಕ್ಕಾಗಿ ಇದು ಹಂಗ ಸುಮ್ಮನೆ ಈಗ ಅಂಗನವಾಡಿಯಾಗ ಹಾಡು ಕಲಿಸ್ತಾರ, ಗೊಂಬೆ ಹೇಳ್ತಾರ, ಅಕ್ಷರ ಕಲಿಸ್ತಾರ. ಹಾಗೆ ಈ ವರ್ಷ ಹೀಗೆ ನಡೆದ ಮುಂದಿನ ವರ್ಷ ಬಹುಶಃ ಪ್ರಕಾಶ್ ಗೌಡ್ರು ಅಂದದ್ದಕ್ಕ ಅವ್ರಿಗಿಂತ ದೊಡ್ಡ ಮನೆಯಾಗ ಅಂತಾರ ಅಂತೂ ನನಗೆ ನಿಮ್ಮ ಮ್ಯಾಲ ವಿಶ್ವಾಸ ಐತಿ ಅನ್ನುವಂತ ಮಾತಾಡಿ ಹೇಳಿ, ಅದಕ್ಕಾಗಿಯೇ ನಾನು ಸದ್ಗುಣಗಳ ದೀಕ್ಷೆ ದುರ್ಗುಣಗಳ ದೀಕ್ಷೆ ಅನ್ನೋದನ್ನ ಹೇಳಿಲ್ಲ. ಯಾಕೆ ಹೇಳಿಲ್ಲ ಅಂತಂದ್ರೆ ಅದ ಹೇಳಿದ್ದಲ್ಲ, ನಾವು ನೀವು ಇದರ ಬದ್ರ ಇರುವರು, ನಾವು ನೀವು ಮಕ್ಕಳ ಮನೆಯಾಗಿರುವರು, ಮಕ್ಕಳ ಮಕ್ಕಳಾಗಿರುವರು, ಇದರ ಬದ್ರ ಭೇಟಿಯಾಗಿರುವರು. ಅವ್ರ ಮಾಡಿ ಹೋದಾಗ ನನಗೆ ಮಾಡಕ್ ಆಗೋದಿಲ್ಲ. ಅದಕ್ಕಾಗಿ ನನ್ನ ಮನಸ್ಸು ಕಸಿವಿಸಿ ಆಗಬಾರ್ದು, ನಿಮ್ಮ ಮನಸ್ಸು ಕಸಿವಿಸಿ ಆಗಬಾರ್ದು. ಅಂದ್ರೆ ನೀವು ಭಾಳ ಚಲೋ ಇರ್ಬೇಕು, ನಾನು ಭಾಳ ಚಲೋ ಇರ್ಬೇಕು. ಅಂದ್ರೆ ನ್ಯಾಯ ಬರೋದು, ಇಲ್ಲಿಕಂದ್ರೆ ನ್ಯಾಯ ಬರೋದೈತಿ. ಅದಕ್ಕಾಗಿ ನೀವು ಚಲೋ ಇರ್ರಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಮನುಷ್ಯನಿಗೆ ಯಾವುದು ದೊಡ್ಡದಲ್ಲ. ಮಂಗಳೂರು ಲೋಕದಾಗ, ಚಂದ್ರೂರು ಲೋಕದಾಗ ಮನಿ ಕಟ್ಟಬೇಕು, ಮಠ ಕಟ್ಟಬೇಕಂತ ಕಟ್ಟುವಂತ ವ್ಯವಸ್ಥೆಯಲ್ಲಿ ಇದೀವಿ. ಮೀನ್ಯಾಗ ಈಸಾ ಕಲ್ತೀವಿ, ಹಕ್ಕಿಯಂಗ ಹಾರ ಕಲ್ತೀವಿ. ಇದೆಲ್ಲ ಮನುಷ್ಯರು ಮಾಡಿದ ಆವಿಷ್ಕಾರ. ಇದು ಭಗವಂತನ ಆಶೀರ್ವಾದ ಐತಿಕರೆ, ಆದ್ರೆ ವಿಜ್ಞಾನಿಗಳು ಮಾಡಿರತಕ್ಕಂಥ ಆವಿಷ್ಕಾರ. ಅದಕ್ಕಾಗಿ ಮನುಷ್ಯ ಇವತ್ತು ತನ್ನ ಚಟಗಳನ್ನು ಬಿಡುವುದು ದೊಡ್ಡದಲ್ಲ, ಆದ್ರೆ ಅವನಲ್ಲಿ ಏನು ಅಂತಂದ್ರೆ ಇಚ್ಛಾಶಕ್ತಿ ಬರ್ಬೇಕು. ಅದು ಆತ್ಮಬಲ ಅಂತಾರೆ. ಆತ್ಮಬಲ ಬರಬೇಕು ಅಂತ ಆತ್ಮಬಲ ಬರಲಿ ಅಂತ ಹೇಳಿನೇ ಇದು ಆಧ್ಯಾತ್ಮದ ನಡಿಗೆ. ಇದು ಸುಮ್ಮನೆ
ನಮಗ ಇವ್ರಿಗೆ ನಿಮಗೆಲ್ಲ ಕೆಲಸ ಜಗ್ಗದ. ಆದ್ರೆ ಇದನ್ನ ಯಾಕೆ ಮಾಡ್ಬೇಕು ಅಂತಂದ್ರೆ ಇದು ಒಂದಿಷ್ಟು ಸಮಾಜದ ಸುಧಾರಣೆ ಆಗಲಿ ಅಂತ ಮಾಡೋದು. ಕನ್ನಡಿ ಮುಖ ಪ್ರಸನ್ನ ಕಾಣಬೇಕಂದ್ರೆ ಬಹಳ ಸ್ವಚ್ಛ ಒರೆಸ್ಬೇಕಾದ್ರು ಪ್ರಸನ್ನವಾಗಿ ನಮ್ಮ ಮುಖ ಕಾಣ್ತದ. ಹಂಗ ಇದು ನಮ್ಮ ನಡೆ ಆಧ್ಯಾತ್ಮದ ಕಡೆ ಅಂತಕ್ಕಂಥ ಈ ಕಾರ್ಯಕ್ರಮ ಏನಿದೆ, ನಮ್ಮ ಮನಸ್ಸು ಏನಾದ್ರೂ ಒಂದಿಷ್ಟು ದುಶ್ಚಟ, ದುರ್ಗುಣ, ದುರಾಚಾರ ಇರೋದು, ಆಮೇಲೆ ಆಧ್ಯಾತ್ಮದಿಂದ ದೂರ ಇರೋದು, ಅದಕ್ಕಾಗಿ ನಮ್ಮ ಮುಖ ಅಂತಂದ್ರೆ ನಮ್ಮ ಮನಸ್ಸು ಸ್ವಚ್ಛಗೊಳ್ಬೇಕಂದ್ರೆ ಇದನ್ನ ಮಾಡೋದ್ರ ಜೊತೆಗೆ, ಇಂಥ ಕಾರ್ಯಕ್ರಮ ಮಾಡೋದ್ರ ಜೊತೆಗೆ ನಾವೆಲ್ಲ ಸ್ವಚ್ಛ ಆಗಬೇಕು ಅನ್ನೋ ವಿಚಾರವನ್ನು ಕುರಿತನೆ ಈ ಆಧ್ಯಾತ್ಮದ ನಡೆ ಅಂತಕ್ಕಂಥದ್ದು. ಅದಕ್ಕಾಗಿ ಬಹುಶಃ ಬಹಳಷ್ಟು ಜನ ನಮಗ್ ಗೊತ್ತಿಲ್ಲ ಅಂತೇಳಿ ಅಂದಿರಬಹುದು. ಎಲ್ಲರಿಗೂ ಗೊತ್ತೈತಿ, ಏನ್ ಮ್ಯಾಲ ಗೊತ್ತೂ ಆಕೈತಿ. ಅದಕ್ಕಾಗಿ ಇವತ್ತೇನು ಇಷ್ಟು ಜನ ಬಂದೇವಿ, ನೀವು ಅವ್ರಿಗೆ ಗೊತ್ತಿಲ್ಲದವ್ರಿಗೆ ಗೊತ್ತು ಮಾಡ್ರಿ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಬಹುಶಃ ನಾವು ಬಹಳ ದಿಢೀರನೆ ಕಾರ್ಯಕ್ರಮವನ್ನ ಏನ್ ನಾವು ಮಾಡಿಲ್ಲ. 15-20 ದಿನದಿಂದನ ಎಲ್ಲಿ ಈ ಮಠದ ಪುರಪ್ರವೇಶಿ ಮಠಕ್ಕೆ ಬಂದೀನಿ, ಅವತ್ತನೇ ಈ ಶ್ರಾವಣ ಮಾಸವನ್ನ ಹೀಗೆ ಮಾಡಬೇಕು ಅಂತ ಹೇಳಿನೇ ಪೂಜ್ಯ ಅನ್ನದಾನ ಸ್ವಾಮಿಗಳ ಗದ್ದಿಗೆ, ಗುರುಬಸವ ಮಹಾಸ್ವಾಮಿಗಳ ಗದ್ದಿಗೆ ನಮಸ್ಕಾರ ಮಾಡುವಾಗಲೇ ವಿಚಾರ ಬಂದಿರತಕ್ಕಂಥ ಕಾರ್ಯಕ್ರಮ ಇವತ್ತಾಗಿದೆ ಅಂತಕ್ಕಂಥ. ನಮ್ಮ ದೊಡ್ಡದವ್ರು ಹೇಳ್ತಿದ್ರು, ಸ್ವಾಮಿ ಕುಂತ್ರ ಕೆಡ್ತಾನ, ನಿಂತ್ರ ನೀರು ಕೆಡ್ತೈತಿ ಅಂತ ಹೇಳ್ತಿದ್ರು. ಹಂಗ ಸ್ವಾಮಿಗಳವರು ನಿತ್ಯ ಚಲನಶೀಲವಾಗಿರಬೇಕು ಅಂತಕ್ಕಂಥ ಜಂಗಮ ಅನ್ನೋ ಅರ್ಥನ ಅದು ಏನು ಅಂದ್ರೆ ಚಲನಶೀಲವಾಗಿರ್ತಕ್ಕಂಥ. ಈ ಮೊಬೈಲ್ಗೆ ಅದಕ್ಕೆ ಜಂಗಮವಾಣಿ ಅಂತಿರೋದು. ಇಲ್ಲಿ ಕುಂತಾಗ, ನಿಂತಾಗ, ಮಕ್ಕೊಂಡಾಗ, ಎದ್ದಾಗ, ಅಲ್ಲಿ ಹೋದಾಗ, ಇಲ್ಲಿ ಹೋದಾಗ ಎಲ್ಲ ಕಡೆ ಬರ್ತೈತೆ ಅದು. ಕೆಲವರು ಅಂತಾರೆ ಬುದ್ಧಿ ರೈತಿಲ್ಲ ಅಂತಾರ. ಬಹುಶಃ ಹಂಗಾಗಿ ಅಂತ ಚಲನಶೀಲವಾಗಿರ್ತಕ್ಕಂಥ ಒಂದು ಸಮಾಜ ಮತ್ತು ನಾವೆಲ್ಲ ನಿರ್ಮಾಣ ಮಾಡಬೇಕಾಗಿದೆ ಅಂತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ಈ ಕಾರ್ಯ ಇವತ್ತು ಶ್ರೀಮಠದ ವತಿಯಿಂದ ನಡೆದಿದೆ. ಅದಕ್ಕೆಲ್ಲ ಸಹಾಯ ಸಹಕಾರ ಮಾಡಿರ್ತಕ್ಕಂಥ ಎಲ್ಲರಿಗೆ, ಇದಕ್ಕೆ ಮಾರ್ಗದರ್ಶನ ಮಾಡಿರ್ತಕ್ಕಂಥ ಪೂಜ್ಯ ಜಗದ್ಗುರು ಡಾಕ್ಟರ್ ತೋಟದ ಸಿದ್ದರಾಮ ಮಹಾಸ್ವಾಮಿಗಳವರ ಶ್ರೀಚರಣಗಳಿಗೆ ನಿಮ್ಮೆಲ್ಲರ ಪರವಾಗಿ ಅನಂತ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ಪಾದಯಾತ್ರೆ ಮಠದಿಂದ ಪ್ರಾರಂಭ ಆಗಿ ಓಣಿಯಲ್ಲಿ ಎಲ್ಲ ಕಡೆ ನಾವು ಸಂಚಾರ ಮಾಡಿದ್ರೆ ಎಲ್ಲ ಗೊತ್ತಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರು, ಎಲ್ಲ ತಾಯಂದಿರು ಬಹಳಷ್ಟು ಜನ ಇಲ್ಲಿ ಭಾಗವಹಿಸಿದ್ದಾರೆ. ಎಲ್ಲ ಹಿರಿಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇವತ್ತು ಎಲ್ಲರೂ ಮನೆಗೆ ಹೋದಾಗ ತಾವೆಲ್ಲ ಬಹಳಷ್ಟು ಭಕ್ತಿ ಶ್ರದ್ಧೆಯಿಂದ ಏನು ಕಂಡಿದ್ದೀರಿ, ಹಾಗೆ ನಿಮ್ಮ ಮಕ್ಕಳಿಗೆ ಸ್ನಾನ ಮಾಡಿಸೋದು, ಭಸ್ಮ ಧರಿಸೋದು, ಈಗೇನು ವಚನ ಪುಸ್ತಕಗಳನ್ನ ನಮ್ಮ ಪ್ರವೀಣ್ ಸಂಗಳದವರು ಅವರು ಈ ಊರಾಗ ಎಷ್ಟು ಮನೆ ಅದಾವ ಅಷ್ಟು ವಚನ ಪುಸ್ತಕಗಳನ್ನ ತಂದ, ಅದು ಬೆಂಗಳೂರಿಗೆ ಹೋಗಿ ತಗೊಂಡ್ ಬಂದಾರ ಬಸವ ಸಮಿತಿಯವರು ಅಂತ. ಆ ವಚನಗಳ ಪುಸ್ತಕವನ್ನ ಎಲ್ಲರ ಮನೆಗೆ ಕೊಟ್ಕೊಂತ ಬಂದೀವಿ. ನಿಮ್ಮ ಮಕ್ಕಳಿಗೆ ಒಂದೊಂದು ವಚನವನ್ನ ಕಲಿಸಿದ್ರ ನಮ್ಮ ನಡೆ ಆಧ್ಯಾತ್ಮದ ಕಡೆ ಅನ್ನೋದು ಬಹಳಷ್ಟು ಏನು ಯಶಸ್ವಿ ಆತು ಅಂತಕ್ಕಂಥದ್ದು ಬಹುಶಃ ನಾವು ಬರ್ತದೆ ಅಂತಕ್ಕಂಥ. ಈಗೆಲ್ಲ ರೈತರ ಹೆಸರು ಹಾಕ್ಯಾರ, ಅವ್ರು ಚಲೋ ಇಳುವರಿ ಬಂದ್ರೆ ಭಾಳ ಚಲೋ ಆತಿಸಲ್ಲ ಅಂತ ಸಂತೋಷ ಪಡ್ತಾರ. ಹಂಗ ಅವ್ರು ಹೆಂಗ ಸಂತೋಷ ಪಡ್ತಾರ, ಇದು ನಮ್ಮ ನಡೆ ಆಧ್ಯಾತ್ಮದ ಕಡೆ ಅನ್ನೋದು ಹೆಂಗ ನಾ ಸಂತೋಷ ಪಡ್ಬೇಕಂದ್ರ ನಿಮ್ಮ ಮಕ್ಕಳು ವೇದಿಕೆ ಮೇಲೆ ಬಂದು 4 ವಚನ ಹೇಳಿದ್ರ ಅದು ಬಹಳ ಸಂತೋಷ ಪಡ್ತಕ್ಕಂಥದ್ದು ಅಂತಕ್ಕಂಥ. ನಮ್ಮ ಪೂಜ್ಯ ಗುರುಗಳು ಆಸ್ಟ್ರೇಲಿಯಾಕ್ಕ ಬಸವ ಪ್ರಸಾರಕ್ಕೆ ಹೋಗಿದ್ರು. ನಮ್ಮ ಈಗೊಬ್ಬರು ಶಿಕ್ಷಕರು ಅವ್ರ ಮಗ ಅಲ್ಲಿ ಇದ್ರು. ಆಗ ಸ್ವಾಗತ ಬಹಳ ಚಲೋ ಮಾಡಿದಾಗ ಅಜ್ಜವರು ಕೇಳಿದ್ರಂತ, ಎಷ್ಟು ಚಲೋ ಮಾತಾಡ್ತಿಲ್ವ ತಮ್ಮ ಅಂದ್ರಂತ. ಇಲ್ರಿ, ನೀವು ನಿಮ್ಮ ಪೂಜಾದ ಹೆಗಲ ಮ್ಯಾಗ ಇಟ್ಕೊಂಡು ನೀವು ಬೆಣ್ಣೆ ಹಾಳಕ್ಕ ನಡ್ಕೋತ ಬಂದು ನಮ್ಮ ತೋಟದಾಗ ಮಠದಾಗ ಶಿವಾನುಭವ ನಡೆಸಿದ್ರಲ್ಲ, ಆ ಶಿವಾನುಭವ ಕೇಳಿ ಮಾತು ಬಂದವ ನನಗೆ ಅಂತಂದು. ಅದಕ್ಕೆ ಅಜ್ಜವರು ಅದನ್ನ ಬಹಳ ಖುಷಿಯಿಂದ ಬಹಳಷ್ಟು ಶಿವಾನುಭವದಾಗ ಹೇಳ್ತಿದ್ರು ಅಂತಕ್ಕ. ನಮ್ಮ ಉಳ್ಳಾಗಡ್ಡಿಯವರು, ಬಾಪುದವರು, ನಮ್ಮ ಕೋಡ್ಬಾಯಿ ಮಹಾಬಲೇಶ್ವರನ್ ಅವರು, ಇವತ್ತು ನಮ್ಮ ರಂಜಾನ್ ನದಾಫ್ ಅವರು ಅನೇಕರು ಇಲ್ಲಿ ಒಳ್ಳೆ ಭಾಷಣ ಮಾಡ್ತಾರೆ, ಕಾರ್ಯಕ್ರಮ ನಿರೂಪಣೆ ಮಾಡ್ತಾರೆ, ಪ್ರಾಸ್ತಾವಿಕ ಮಾತುಗಳನ್ನು ಹೇಳ್ತಾರ ಅಂತಂದ್ರೆ ಅದೆಲ್ಲ ಹಿಂದಿರ್ತಕ್ಕಂಥ ಶಕ್ತಿ ಯಾರಂದ್ರ ನಮ್ಮ ಡಾಕ್ಟರ್ ತೋಟದ ಸಿದ್ದಲಿಂಗ ಮಹಾಸ್ವಾಮಿಗಳು ಅವರ ನಡೆ, ನುಡಿ, ಆಚಾರ, ವಿಚಾರ ಅವ್ರು ಹೇಗಿದ್ರು ಅದು ನಡೆದಾಳು ವಿಶ್ವವಿದ್ಯಾಲಯದಂತ ಇದ್ರು. ಅವ್ರು ಒಂದು ಆಶೀರ್ವಚನ ಕೇಳ್ಬಿಟ್ರೆ
ಒಂದು 10 ಪುಸ್ತಕ ಓದಿದಷ್ಟು ಅನುಭವ ನಮಗೆಲ್ಲ ಆಗ್ತಿತ್ತು ಅನ್ನೋದು ನಿಮಗೆ ಹೇಳೋದೇನು ವಿಶೇಷ ಇಲ್ಲ, ಎಲ್ಲ ತಿಳ್ಕೊಂಡಿರ್ತಕ್ಕಂಥವ್ರು. ಅದಕ್ಕಾಗಿ ಅಂತವ್ರ ಆಶೀರ್ವಾದದಿಂದ ಇವತ್ತು ಮಾರುತಿ ಮಂದಿರದ ಮೂಲಕ ಇವತ್ತು ಈ ಕಾರ್ಯಕ್ರಮ ನಡೆದವ. ಹನುಮಾನ್ ಶಕ್ತಿ ಅಂದ್ರೆ ಬಹಳ ದೊಡ್ಡದು ಅಂತೀವಿ. ಅವ ಹನುಮಾನ್ ಅಂತಕ್ಕಂಥವ ಲಂಕೆಗೆ ಹೋಗ್ಲಿಕ್ಕೆ ಗೋಡೆಯನ್ನ ಕಟ್ಟಲಿಲ್ಲ, ಸೇತುವೆಯನ್ನ ಕಟ್ಟಿದ. ಅದಕ್ಕ ಆಧ್ಯಾತ್ಮ ಮತ್ತು ಆರೋಗ್ಯಕ್ಕೆ ಸೇತುವೆಯನ್ನ ಕಟ್ಟತಕ್ಕಂಥ ಕಾರ್ಯಕ್ರಮ ಇತ್ತು. ಅದಕ್ಕಾಗಿ ಅವನ ಶಕ್ತಿ ಈ ಪಾದಯಾತ್ರೆಗೆ ಬರಲಿ, ನಿಮ್ಮೆಲ್ಲರಲ್ಲಿ ಬರಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಈಗ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಬಹಳಷ್ಟು ಯಶಸ್ವಿಯಾಯಿತು. ಹೀಗೆ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲ ಭಾಗವಹಿಸಬೇಕು. ಮನೆ ಮುಂದೆ ಬಂದಾಗ ತಡ ಮಾಡದೇ ಬಹಳಷ್ಟು ತ್ವರಿತಗತಿಯಲ್ಲಿ ತಾವೆಲ್ಲ ಮಾಡಿದರೆ ಇನ್ನೂ ಹೆಚ್ಚು ಈ ಕಾರ್ಯಕ್ರಮ ನೀಡಲಿಕ್ಕೆ ಅವಕಾಶ ಸಿಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ಪೂಜ್ಯರಾದ ಮಂಜುನಾಥ ಮಹಾಸ್ವಾಮಿಗಳು ಅವರು ನಮ್ಮ ತುಮಕೂರಿನ ಸಿದ್ಧಗಂಗಾ ಮಹಾಸ್ವಾಮಿಗಳ ಗರಡಿಯಲ್ಲಿ ತಯಾರಾಗಿರ್ತಕ್ಕಂಥವರು. ಅವರು ಬಸವ ತತ್ವದ ಪರಿಪಾಲಕರು. ಏನು ಸಿದ್ಧಗಂಗೆ ಅಂತಕ್ಕಂಥದ್ದು ಪೂಜ್ಯ ಯಡಿಯೂರಿನ ಎತ್ತಿ ಸಿದ್ಧಲಿಂಗ ಶಿವಯೋಗಿಗಳು ಅಲ್ಲಿ ಬಂದು ತಮ್ಮ ಅಂಗುಷ್ಟವನ್ನ ಕಲ್ಲು ಬಂಡೆಯ ಮೇಲೆ ಒತ್ತಿದಾಗ ಗಂಗೆ ಪ್ರತ್ಯಕ್ಷ ಆಗಿದ್ದಾಗ ಅದಕ್ಕೆ ಸಿದ್ಧಗಂಗೆ ಅಂತಕ್ಕಂಥ ಹೆಸರು ಬಂದಿರತಕ್ಕಂಥ ಉದ್ದಾನ ಶಿವಯೋಗಿಗಳಿಂದ ಪ್ರಾರಂಭ ಆಗಿರ್ತಕ್ಕಂಥ ಮಠ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳ ಕಾಲಕ್ಕೆ ಒಂದು ಶೈಕ್ಷಣಿಕ ಸಾಮ್ರಾಜ್ಯವನ್ನಾಗಿ, ಧಾರ್ಮಿಕ ಸಾಮ್ರಾಜ್ಯವನ್ನಾಗಿ ಮಾಡಿರ್ತಕ್ಕಂಥವರು ಪೂಜ್ಯ ಸಿದ್ಧಗಂಗಾ ಶಿವಕುಮಾರ ಮಹಾಸ್ವಾಮಿಗಳು. ಅವರ ಶಿಷ್ಯರು ನಮ್ಮವರು ನಮ್ಮ ಊರ ಹತ್ರ ಅದಾರ ಅನ್ನೋದು ನಮಗೆಲ್ಲ ಬಹಳ ಪುಣ್ಯ ಅಂತಕ್ಕಂಥದ್ದು. ಅಂಥವ್ರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಾರ. ಬಹುಶಃ ನಮ್ಮ ಅಪ್ಪಯ್ಯನವರು, ರುದ್ರಯ್ಯನವರು, ಕೊರಯ್ಯನವರು ಅವರು ಶ್ರಾವಣ ಮಾಸ ಯಾರ್ಯಾರ ಮನೆಯಾಗ ದಿನ ಇತ್ತು, ಯಾರ್ಯಾರ ಮನೆಯ ಪೂಜೆ ಪುರಸ್ಕಾರ ಇತ್ತು, ಎಲ್ಲರೂ ಬಿಟ್ಟು ಈಗ ಕುಂತಾರೆ. ಯಾಕಂದ್ರೆ ಇದು ಒಂದು ನಮ್ಮ ಮಠದ ಕಾರ್ಯಕ್ರಮ, ನಮ್ಮ ಕಾರ್ಯಕ್ರಮ, ನಮ್ಮ ಸ್ವಾಮಿಗಳ ಕಾರ್ಯಕ್ರಮ ಅಂತಕ್ಕಂಥದ್ದು ಅಭಿಮಾನವನ್ನು ಇಟ್ಕೊಂಡು ಬಂದಾರ. ಅವ್ರು ಪ್ರತಿ ವರ್ಷ ಜಾತ್ರೆಗೆ ತೇರು ಹೊರಗೆ ಹಾಕುವಾಗ ಬಂದು ಮತ್ತೆ ಹೋಗಿದ್ರು. ಅವ್ರು ಈ ವರ್ಷ ನಾಯಂದ ಯಾವ್ದು 5 ನಿಮಿಷ ಕುಂತಾರೆ, ಇವರು ಕುಂತಿದ್ರು. ಕುಂತು ಇವರು ಎಲ್ಲರ ಸಮ್ಮುಖದಾಗ ಮೀಟಿಂಗ್ ಆಯ್ತು. ಈ ಸಲ ಬಾಳ ಚಲೋ ಜಾತ್ರೆ ಆಯ್ತು, ತೇರು ಬಾಳ ಚಂದ ಆಗಿತ್ತಂದ್ರ ಅವರೆಲ್ಲ ಕುಂತಿದ್ರಲ್ಲಪ್ಪ, ಅದಕ್ಕೆಲ್ಲ ಬಾಳ ಚಲೋ ಆಯ್ತು ಅಲ್ಲಿ. ನಾನು ಈಗ ಒಬ್ಬರಿಂದ ಒಬ್ಬರಿಗೆ ಒಂದೊಂದು ಶಕ್ತಿ ಬರ್ತದಲ್ಲ, ಹಂಗ ಅವರೆಲ್ಲ ಈ ಕಾರ್ಯಕ್ರಮಕ್ಕೆ ಪಾಲ್ಗೊಂಡಾರ. ಎಲ್ಲರಿಗಿಂತ ಮುಂಚೆ ನೀವು 10 ಮಂದಿ ಹೋದ್ರೆ ನಡೆಯುವುದಿಲ್ಲ. ಇವ್ರು ಎದಕ್ಕೆ ಹೊಂಟಾರಪ್ಪ, ಯಾವ್ದಾರು ಪ್ರಚಾರ ಹೊಂಟಾರಲ್ಲ ಅನ್ನೋ ಒಂದು ಆಗಬಾರ್ದು. ಅದಕ್ಕಾಗಿ ನಿಮ್ಮೆಲ್ಲರ ಒಂದು ಆಧ್ಯಾತ್ಮ ಅನ್ನೋದು ಬಹಳ ಮುಖ್ಯ. ಅದಕ್ಕಾಗಿ ಆಧ್ಯಾತ್ಮದ ಒಂದು ಶಕ್ತಿ ಬಹಳಷ್ಟಿದೆ, ಅದು ಈ ಮೂಲಕ ಆಗಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲರಿಗೆ ಮತ್ತೊಂದು ಶರಣ ತಿಳಿಸಲು ಶ್ರೀನಾರಾಯಣ ಮಾತುಗಳು. ಪುಣ್ಯವಾಣಿಯಿಂದ ಆಶೀರ್ವಚನವನ್ನು ದಯಪಾಲಿಸಿರುವ ಪರಮ ಪೂಜ್ಯ ಮಹಾಸನ್ನಿಧಿಯವರಿಗೆ ಇಡೀ ದೈವದ ವತಿಯಿಂದ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸಿ, ಪುಟ್ಟ ನಿಮ್ಮನ್ನು ಏನೋ ಮತ್ತೆ ಈಗ ಟೈಮ್ ಕೊಡೋಲ್ಲ, ಕಾರ್ಯಕ್ರಮ ಇಲ್ಲಿ ಮುಗೀತು. ಒಂದಿಷ್ಟು ಮಂದಿ ನಾಷ್ಟ ಮಾಡಲಾರ್ದ ಬೇಗನೆ ಬಂದಿರ್ತೀರಿ, ಟ್ಯಾಬ್ಲೆಟ್ ಇರ್ತಾವೆ, ಮೆಡಿಸಿನ್ ಇರ್ತಾವೆ, ಕೆಲವೊಂದಿಷ್ಟು ಮಂದಿ ಇದೆಲ್ಲ ಕಲ್ಪನೆ ಇಟ್ಕೊಂಡು ಅಜ್ಜವ್ರು ಭಾಳ ಸೂಕ್ತವಾಗಿ ಹೇಳಿದ್ರು. ಮತ್ತು ಕೆಲಸಕ್ಕೆ ಬೇರೆ ಬೇರೆ ಕೆಲಸ ಕಾರ್ಯಗಳಿಗೆ ಹೋಗ್ಬೇಕಾದಂಥದಕ್ಕೆ ಏನಪ್ಪ ಮತ್ತು ಈ ಕಾರ್ಯಕ್ರಮ ಮಾಡೋರು ಎಲ್ಲರೂ ಭೇಟಿ ಆದ್ರೆ ಅಂದ್ರೆ ತಪ್ಪಿಸ್ಕೊಂಡು ಅಡ್ಡಾಡುವಂಗೆ ಒಂದು ವಾತಾವರಣ ಆಗಬಾರ್ದು ಅನ್ನೋದು ಅಜ್ಜವ್ರ ಅಪೇಕ್ಷೆ ಐತಿ. ಅದಕ್ಕೆ ಬೇಗ 8:30ಗೆ ನೋಡಿಪ್ಪ ತಾಯಂದ್ರೆ ಎಲ್ಲರೂ ಗಮನಿಸ್ರಿ. ಏನ್ರಿ ನಮ್ಮ ಓಣ್ಯನ್ ಮುಗೀತಿ ಇವತ್ತ, ಮತ್ತು ಮುಂದಿನ ಓಣಿಯಾರ ಮುಂದಿನ ಅದನ್ನ ಸೀಮಿ ದ್ಯಾಮವ ಹಂಗೆ ತಿಳ್ಕೊಬೇಡ್ರಿ. ಈ ಕಾರ್ಯಕ್ರಮದ ಪುಣ್ಯ ನಮಗೆ ಹತ್ಬೇಕಾಗಿತ್ತಂದ್ರ ಕೊನೆಯ ದಿನದವರೆಗೂ ನಾವು ಪಾದಯಾತ್ರೆಯಲ್ಲಿ ಭಾಗವಹಿಸ್ಬೇಕು. ಇದು ನನಗೆ ನೆನಪಿದ್ದಿಲ್ಲ. ಕಿಟ್ಲಿ ಅಜ್ಜಾರ ಕರೆದ್ರು ಕಿವಿಯಾಗಿ ಹೇಳಿದ್ರಿ. ಇನ್ನೇಗ ಇಷ್ಟು ಮಂದಿ ಬಂದಾರ್ರಿ, ಇವತ್ತ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದಾರ. ಎಲ್ಲರೂ ನಾಳೆ 13ನೇ ತಾರೀಕು, ನಾಳೆ ಅಂದ್ರೆ ನಾಳೆ ಅಲ್ಲ, ಮಂಗಳವಾರ ದಿನ 13ನೇ ತಾರೀಕಿಗೆ ಬಸವಣ್ಣ ದೇವರ ಗುಡಿ ಓಣ್ಯಾಗ ಪಾದಯಾತ್ರೆ ನಡೀತದ. ಇವತ್ತು ಯಾರು ಬಂದಿರಿ, ಇವತ್ತಿದ್ರಲ್ಲಿ ಭಾಗವಹಿಸಿದಿರಿ, ಇನ್ನೊಬ್ಬೊಬ್ಬರನ್ನ ಕರ್ಕೊಂಡು 8 ಗಂಟೆಗೆ ಶ್ರೀಮಠಕ್ಕೆ ತಾವು ಬರ್ಬೇಕು. ಬಂದು ಅಲ್ಲಿಂದ ಮತ್ತೆ ನಾವು ಪಾದಯಾತ್ರೆ ಬಸವಣ್ಣ ದೇವರ ಆ ಓಣಿಯಲ್ಲಿ ನಡೆದು ಬಸವಣ್ಣ ದೇವರ ಗುಡಿಯೊಳಗೆ ಇದೇ ರೀತಿ ಅಜ್ಜವ್ರ ಪಾದ ಪೂಜೆ ಆಗ್ತದ. ಮತ್ತೆ ಅಲ್ಲೇ ಕೂಡ ಧರ್ಮಸಭೆ ಆಗ್ತದೆ.
ಯಶಸ್ವಿಗೊಳಿಸೋಣ ಅಂತ ತಿಳ್ಕೊಂಡು ಹೇಳಿ ಅಜ್ಜವ್ರ ಪಾದದಲ್ಲಿ ಬೇಡಿಕೊಂಡು ಈ ಕೊನೆಯದಾಗಿ ನಡೆಸಿಕೊಟ್ಟಂತ ಪರಮ ಪೂಜ್ಯ ಮಹಾಸನ್ನಿಧಿಯವರಿಗೆ ಹಾಗೂ ಸರ್ವ ಪೂಜ್ಯರಿಗೆ ಮತ್ತೊಮ್ಮೆ ದೈವದ ವತಿಯಿಂದ ಭಕ್ತಿ ಶರಣಾರ್ಥಿಗಳನ್ನ ಸಲ್ಲಿಸಿ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯಗೊಳಿಸಬೇಕು. ಎಲ್ಲರಿಗೂ ಶರಣಾರ್ಥಿಗಳು.